ಸಾಗರದಲ್ಲಿ ದೀನರ ಪರಿಯುತ್ತಲು ಧರಿಸುವ ದಾನ ಶಿರೋಮಣಿ ಶ್ರೀ ಕೆ ಪ್ರಕಾಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಸತ್ಪಾತ್ರರಿಗೆ ಸಹಾಯಧನ ವಿತರಣೆಯ ಕಾರ್ಯಕ್ರಮ ಇಂದಿನ ದಿನ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸ್ನೇಹಿತರೆ, 2019ನೇ ಇಸವಿಯಲ್ಲಿ ಇದೇ ಗೋಲ್ಡ್ಫಿನ್ ಸಿಟಿ ಮೈದಾನದಲ್ಲಿ ತನ್ನ ಅಭಿಮಾನಿಗಳಿಂದ ಅದ್ಧೂರಿ ಗೌರವಾರ್ಪಣೆಯನ್ನ ತನ್ನ ಸಾರ್ಥಕ 60ನೇ ವರ್ಷದ ಸಂದರ್ಭದಲ್ಲಿ ಈ ಒಂದು ಗೋಲ್ಡ್ಫಿನ್ ಸಿಟಿ ಗ್ರೌಂಡ್ ನಲ್ಲಿ ನಡೆದಂತ ಅದ್ದೂರಿ ಕಾರ್ಯಕ್ರಮ ಪ್ರಕಾಶಾಭಿನಂದನದಲ್ಲಿ ಸ್ವೀಕರಿಸಿದಂತ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಅಂದಿನ ವೇದಿಕೆಯಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ. ತನ್ನ ಹುಟ್ಟೂರು ಕರಾವಳಿ ಜನತೆಗೆ ನನ್ನ ದುಡಿಮೆಯಿಂದ 1 ಕೋಟಿ ರೂಪಾಯಿಯನ್ನ ವರ್ಷವೂ ಮೀಸಲಾಗಿಡ್ತೇನೆ ಎನ್ನುವಂತ ಒಂದು ಉದಾತ್ತವಾದ ಚಿಂತನೆಯೊಂದಿಗೆ ನಮ್ಮ ತುಳುವರಿಗೆ ನೆರವಾಗಬೇಕು ಎನ್ನುವಂತ ಆಶಯದೊಂದಿಗೆ ಅವರ ಆ ಒಂದು ಸಂಕಲ್ಪದೊಂದಿಗೆ ಈ ವರ್ಷ 3ನೇ ವರ್ಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಹಾಗಾಗಿ ಬಂದಿರುವಂತಹ ಎಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಲಿ ಎನ್ನುವಂತ ಸದಾಶಯದೊಂದಿಗೆ ವಿಘ್ನ ನಿವಾರಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವಿಘ್ನ ನಿವಾರಕನ ಸ್ತುತಿಗೆ ಧ್ವನಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸಂಜೀವಕ್ಕೆ ಐಕ್ಯತಾ ಧನ್ಯ ಭಾವಕ್ಕೆ ಅಂತರ
ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಿಘ್ನ ನಿವಾರಕನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಮಂಗಳೂರಿನ ACP ಆಗಿರುವಂಥ ಮಹೇಶ್ ಕುಮಾರ್ ಸರ್ ಇದ್ದಾರೆ. ಅವರನ್ನು ಕೂಡ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ, ಗುರುತಿಸ್ತಾ ಇದ್ದೇನೆ. ಮುಂದಕ್ಕೆ ಅತಿಥಿ ದೇವೋಭವ ಎನ್ನುವ ನಿಲುಮೆಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂಥ ಎಲ್ಲ ಗಣ್ಯ ಮಾನ್ಯರನ್ನ ಈ ಸಭೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವಾಧಾರದಿಂದ ಸ್ವಾಗತಿಸುವರೇ ಯಶಸ್ವಿ ಉದ್ಯಮಿಗಳಾಗಿರುವಂಥ ಸುರೇಶ್ ಶೆಟ್ಟಿ ಗುರ್ಮೆ ಹಾಗೆ ಕಷಾಭಿನಂದನಾ ಕಾರ್ಯಕ್ರಮದ ಸಮಿತಿಯ ಅಧ್ಯಕ್ಷರು ಸುರೇಶ್ ಶೆಟ್ಟಿ ಗುರ್ಮೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ದಾಸರು ಒಂದ್ ಕಡೆ ಹೇಳ್ತಾರೆ, ಸತಿಯು ಸುತರು ಹಿತರು ಎಂದು ಮತಿಯ ಕೆಟ್ಟು ತಿರುಗಬೇಡ, ಮತಿಯ ಕೆಟ್ಟು ಹೋದ ಮೇಲೆ ಸತಿ ಸುತರು ಬರೋರು ಎನ್ನುವಂತೆ ಮನುಷ್ಯ ಕೇವಲ ಸಂಸಾರ ಮುಖ್ಯವಾಗಿ ಬದುಕದೆ ಸಮಾಜ ಮುಖ್ಯವಾಗಿ ಬದುಕಿದಾಗ ಬಹುಶಃ ಈ ರೀತಿಯ ಕಾರ್ಯಕ್ರಮಗಳು ಕಳೆ ಕಟ್ತಾವಂತೆ. ನಾನು ಈ ಕಾರ್ಯಕ್ರಮದ ಹಿಂದಿನ ರೂವಾರಿ, ನಮಗೆಲ್ಲರಿಗೂ ಪ್ರೇರಕ ಮತ್ತು ಪೂರಕ ಶಕ್ತಿಯಾಗಿರ್ತಕ್ಕಂಥ ಬಂಜಾರ ಪ್ರಕಾಶ್ ಶೆಟ್ಟರು, ಕೊರಂಗ್ರಬಾಡಿಯ ಪ್ರಕಾಶ್ ಶೆಟ್ಟರ ಸಲುವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬಹುಶಃ ಒಂದು ಒಳ್ಳೆಯ ಹೊತ್ತಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ. ನಾವೆಲ್ಲ ಸೇರಿ ಅವರ 60ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡ್ತೀವಿ. ತುಂಬ ಒತ್ತಾಯದ ಬಳಿಕ ಅವರು ಒಪ್ಕೊಳ್ತಾರೆ. ಮತ್ತು ಇವತ್ತು ಅದೊಂದು ಇತಿಹಾಸ ಅಂತ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿಯವರನ್ನು ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಬದುಕನ್ನು ಕ್ಷಣ ಕ್ಷಣಕ್ಕೂ ನಿಕಷಕ್ಕೊಡ್ಡಿ ಬದುಕನ್ನು ಸಾರ್ಥಕಪಡಿಸಿಕೊಂಡ ಭಗೀರಥ ಅಂತ ಭಾವಿಸ್ತೇನೆ. ನಮ್ಮ ನೆಚ್ಚಿನ ಸಂಸದರು, ನಮ್ಮ BJPಯ ರಾಜ್ಯಾಧ್ಯಕ್ಷರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಮಾಡ್ತೇನೆ. ರಾಜ್ಯ ಕಾರ್ಯಕಾರಿಣಿಯನ್ನು ಹುಬ್ಬಳ್ಳಿಯಲ್ಲಿ ಬಹಳ ಯಶಸ್ವಿಯಾಗಿ ಮುಗಿಸಿಕೊಟ್ಟು ಈಗ ಅವರು ಈ ಕಡೆಗೆ ಬಂದಿದ್ದಾರೆ. ಅಂಥವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತದ ಮಾತನ್ನು ಹೇಳ್ತೇನೆ. ಹಾಗೆ ಬಹುಶಃ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಅದರ ಹಿಂದಿನ ದೊಡ್ಡ ಶಕ್ತಿ ನಮ್ಮ ಡಾಕ್ಟರ್ ಮೋಹನ್ ಆಳ್ವ ಅವರು. ಈ ಕಾರ್ಯಕ್ರಮಕ್ಕೆ ಮೊದಲಿನಿಂದಲೂ ಒಂದು ರೂಪನ್ನು ಕೊಟ್ಟಂಥವರು, ಒಂದು ದಿಕ್ಕನ್ನು ಕೊಟ್ಟಂಥವರು ಡಾಕ್ಟರ್ ಮೋಹನ್ ಆಳ್ವ ಅವರು. ಅವರ ಶ್ರಮವನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತದೆ. ಅತ್ಯಂತ ಶಿಸ್ತುಬದ್ಧವಾಗಿ ಮೋಹನ್ ಆಳ್ವ ಅಂತ ಹೇಳಿದರೆ ಸಮಯಕ್ಕೆ ಮತ್ತು ಶಿಸ್ತಿಗೆ ಒಂದು ಪರ್ಯಾಯ ಪದ ಅಂತ ಇದ್ದರೆ ಡಾಕ್ಟರ್ ಮೋಹನ್ ಆಳ್ವ ಅಂತ ಭಾವಿಸ್ತೇನೆ. ಅಂತಹ ಮೋಹನ್ ಆಳ್ವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೆಲ್ಲರ ಹಿರಿಯರು, ಹಾಗೆ ಸಾಮಾಜಿಕ ಮುಂದಾಳು, ಶಿಕ್ಷಣ ತಜ್ಞರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸದಾನಂದ ಶೆಟ್ಟರು ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ನಾವು ಕೇಳಿದ್ದೀವಿ, ದೃಷ್ಟಿಯಂತೆ ಸೃಷ್ಟಿ, ನೂಲಿನಂತೆ ಸೀರೆ, ಗುರುವಿನಂತೆ ಶಿಷ್ಯ, ಹಾಗೆ ತಂದೆಯಂತೆ ಮಗ ಎಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ಭಾಳ ಒತ್ತಾಯಪೂರ್ವಕವಾಗಿ ಗೌರವವನ್ನು ನಾನು ಈ ವೇದಿಕೆ ಕರ್ಕೊಂಡು ಬಂದಿದ್ದೇನೆ. ಕಾರಣ ಇಷ್ಟೇ, ಈ ರಥವನ್ನು ಮುಂದೆ ಇಳಿಯುವಂಥ ದೊಡ್ಡ ಕೆಲಸ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಹಾಗಾಗಿ ನೀವು ಬರಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ಈ ವೇದಿಕೆಗೆ ನಾನು ಕರೆತಂದಿದ್ದೇನೆ. ಅಂಥ ಸಹೋದರ ಗೌರವ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಪ್ರಕಾಶಣ್ಣವರ ಭಾವ, ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಜಯರಾಜ್ ಹೆಗ್ಡೆಯವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಕೂಡ ನಾನು ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಮಾಜದ ನೇತಾರರು, ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರ ಆಗಿರ್ತಕ್ಕಂಥ ಜಯಕರ್ ಶೆಟ್ಟಿಯವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ.
ಹಾಗೆ ಪೊಲೀಸ್ ಇಲಾಖೆಗೆ ತನ್ನದೇ ಅಂತ ಒಂದು ಛಾಪನ್ನು ಕೊಟ್ಟಂಥವ್ರು, ಹೊಸ ಭಾಷ್ಯವನ್ನು ಬರೆದಂಥವ್ರು, ಹೊಸ ದಿಕ್ಕನ್ನು ಕೊಟ್ಟಂಥವ್ರು ಶಶಿಕುಮಾರ್ ಅವರು. ನಾವೆಲ್ಲ ಅತ್ಯಂತ ಗೌರವಿಸುವ, ಪ್ರೀತಿಸುವ ಒಂದು ಮಾನವ ಅಂತರಾಳದ ಒಂದು ಮುಖ ಇದ್ದರೆ ಅದು ಶಶಿಕುಮಾರ್ ಅಂತ ಭಾವಿಸ್ತೇನೆ. ಅಂತ ಶಶಿಕುಮಾರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಹಿರಿಯ ಮುಂದಾಳು, ಅತ್ಯಂತ ನಿಸ್ವಾರ್ಥ ಬದುಕಿನ ಮನಸ್ಸಿನ ನಮ್ಮ ಮೂಡುಬಿದಿರೆಯ ರೂವಾರಿ, ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಅಭಯಚಂದ್ ಜೈನ್ ಅವರಿದ್ದಾರೆ. ಅವರಿಗೆ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಉಡುಪಿಯಲ್ಲಿ ಅದು ಯಾವುದೇ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕೆಲಸ ಇದ್ರೂ ಕೂಡ ಅಲ್ಲಿ ಹೆಗಲನ್ನು ಕೊಡುವಂಥವರು, ನಮಗೆಲ್ಲರಿಗೂ ಆದರ್ಶ ನಮ್ಮ ಪುರುಷೋತ್ತಮ್ ಶೆಟ್ಟಿಯವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು, ಬಹುಶಃ ಪ್ರಕಾಶ್ ಅಣ್ಣ ಮಾಡುವಂಥ ಯಾವುದೇ ಕೆಲಸದ ಹಿಂದೆ ಒಂದು ದೊಡ್ಡ ಶಕ್ತಿ ಅಂತಿದ್ರೆ ಅದು ನಮ್ಮ ಲಯನ್ ಸುರೇಶ್ ಶೆಟ್ಟಿಯವರು. ಅವರನ್ನು ಕೂಡ ನಾನು ಈ ಸಭೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹೋದ ಸಲ 2019ರಲ್ಲಿ ನಡೆದಂಥ ಪ್ರಕಾಶಾಭಿನಂದನೆಯ ಹಿಂದಿನ ಭಾಳ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಅರುಣ್ ಸಾಗರ್ ಅವರು, ಚಿತ್ರನಟರು ಹೌದು, ಭಾಳ ಕಷ್ಟಜೀವಿ, ದೂರದ ಬೆಂಗಳೂರಿನಲ್ಲಿ ಬಂದಿದ್ದಾರೆ. ಅವ್ರನ್ನು ಕೂಡ ಭಾಳ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮತ್ತೊಬ್ಬ ಪೊಲೀಸ್ ಹಿರಿಯ ಅಧಿಕಾರಿ ಮಹೇಶ್ ಕುಮಾರ್ ಅವರು ಇವತ್ತು ನಮ್ಮ ನಡುವೆ ಇದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಗಣ್ಯಮಾನ್ಯರು ತುಂಬ ಜನ ವೇದಿಕೆ ಮುಂದಿದ್ದಾರೆ, ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರನ್ನೆಲ್ಲರನ್ನ ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಬಂದಿರತಕ್ಕಂಥ ಎಲ್ಲ ಬಂಧುಗಳನ್ನು ಕೂಡ ಸಭೆಗೆ ಸ್ವಾಗತವನ್ನು ಮಾಡ್ತೇನೆ. ಬಂದಿರತಕ್ಕಂಥ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನು ಈ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ಈ ಸಭೆಯ ಕುರಿತು 4 ಮಾತನ್ನು ಆಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆಡಬೇಕಂದ್ರೆ ಪ್ರಕಾಶ್ ಶೆಟ್ಟರ ಬಗ್ಗೆನೇ ಆಡಬೇಕಾಗ್ತದೆ. ಬದುಕನ್ನು ನಡೆಸ ಹೊರಟ ಕಾಲಲ್ಲಿ ಉಂಡ ಮಣ್ಣಿನ ಸೆಳೆತದೊಂದಿಗೆ, ಮನಸ್ಸಿನಲ್ಲಿ ಹರಿಯುವ ಹುಮ್ಮಸ್ಸಿನೊಂದಿಗೆ ಪ್ರಕಾಶ್ ಶೆಟ್ಟರು ಪರವೂರನ್ನು ಸೇರ್ತಾರೆ. ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಕೂಡ ಕಾಳು ತಿನ್ನುವುದಕ್ಕೆ ನೆಲಕ್ಕೆ ಬರಲೇಬೇಕು ಎನ್ನುವ ದೈವ ನಿಯಮದಂತೆ ಅವರು ಈ ಹುಟ್ಟಿದ ಊರನ್ನು ಮರೆಯಲಿಲ್ಲ, ಪಡೆದ ತಂದೆ ತಾಯಿಗಳನ್ನ ಮರೆಯಲಿಲ್ಲ, ತಮ್ಮ ಬಂಧುಗಳನ್ನ ಮರೆಯಲಿಲ್ಲ, ಅವರ ಕಷ್ಟ ದಿನಗಳನ್ನು ಕೂಡ ಮರೆಯಲಿಲ್ಲ. ಸ್ನೇಹಿತರೆ, ಕನಸುಗಾರನ ಕನಸಿಗೆ ಎಂದು ಸಾವಿರುವುದಿಲ್ಲ ಎಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ಹಾಗಾಗಿ ವ್ಯಾವಹಾರಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ ಸಂಪನ್ಮೂಲಗಳ ಕೊರತೆ ಇದ್ದರೂ ಕೂಡ ಒಂದು ಅದ್ಭುತ ಮುನ್ನೋಟವನ್ನು ತನ್ನ ಬದುಕನ್ನು ಕಟ್ಟಿಕೊಂಡವರು. ಹಾಗಾಗಿ ಹೇಳ್ತಾರೆ, ನಾವು ಕನಸಿನ ಕನಸು ಕಂಡಂಥವರು, ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವರು, ಜಗತ್ತಿನ ಸಾಹಸಗಳಿಗೆ ಏಣಿಯಾದಂಥವರು, ಜಗತ್ತಿನ ಭಾವಗಳಿಗೆ ತೆರೆದುಕೊಂಡಂಥವ್ರು ಎಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಬಹುಶಃ ನಮ್ಮ ಪ್ರಕಾಶ್ ಶೆಟ್ಟರ ಬದುಕಿಗೆ ಅನ್ವಯ ಆಗ್ತಾ ಎಂತಕ್ಕಂಥ ಮಾತನ್ನು ಹೇಳ್ತೀವಿ. MRG ಅವರ ಮಾಧವ್ ಅಂತೇಳಿ ಅವರ ತಂದೆ ಹೆಸರು, ರತ್ನ ಅಂತೇಳಿ ಅವರ ತಾಯಿ ಹೆಸರು, ಏಕೈಕ ಸುಪುತ್ರ ಗೌರವ್, ಅವ್ರನ್ನ ಸೇರಿಸಿ MRG ಗ್ರೂಪ್ ಅಂತಕ್ಕಂಥ ಒಂದು ಕಂಪನಿಯನ್ನು ಕಟ್ತಾರವರು. ಹಾಗೆ ನಮ್ಮ ಅಖಿಲ ಕರ್ನಾಟಕ ಹೋಟ್ಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರು ಕೂಡ ಇವತ್ತು ಅವರು ಆಗಿದ್ದಾರೆ. ಸ್ನೇಹಿತರೆ, ತನ್ಮೂಲಕ ಹಲವಾರು ಪಂಚತಾರ ಹೋಟೆಲ್ಗಳ ಸ್ಥಾಪನೆಯನ್ನು ಮಾಡಿದ್ದಾರೆ, ರೆಸ್ಟೋರೆಂಟ್ಗಳನ್ನು ಮಾಡಿದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನು ಸಹ ಪ್ರಾರಂಭ ಮಾಡಿದ್ದಾರೆ, ಹಾಗೆ ರಿಸಾರ್ಟ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ, ಮೂಲ ಸೌಕರ್ಯ ಕಂಪನಿಗಳ ಹಲವಾರು ಅವರ ಶಾಖೆಗಳನ್ನು ಅಲ್ಲಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರ ಬದುಕನ್ನೊಮ್ಮೆ ಹಿಂತಿರುಗಿ ನೋಡಿದಾಗ ಅದು ಹೂವಿನ ಹಾಸಿಗೆ ಖಂಡಿತ ಆಗಿರಲಿಲ್ಲ.
ಕಲ್ಲು ಮುಳ್ಳುಗಳ ದಾರಿಯನ್ನೇ ಅವರು ನಡ್ಕೊಂಡು ಬಂದಿದ್ದಾರೆ. ಆದರೆ ಎಲ್ಲ ಅವಮಾನದ ಕಲ್ಲುಗಳನ್ನ ಆರಿಸಿಕೊಂಡು ಅರಮನೆಗೆ ಅಡಿಪಾಯ ಹಾಕುವಂಥ ಕೆಲಸವನ್ನಷ್ಟೇ ಅವ್ರು ಮಾಡ್ಕೊಂಡು ಬಂದರು. ಆ ಕಾರಣಕ್ಕಾಗಿ ಅವರ ಬದುಕಿನ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ ಸ್ನೇಹಿತರೆ. 4 ಮತ್ತು 5ನೇ ರಾಷ್ಟ್ರೀಯ ಕ್ರೀಡಾಕೂಟದ ಊಟೋಪಚಾರದ ವ್ಯವಸ್ಥೆ ಒಂದು ಸವಾಲಾಗಿ ಸ್ವೀಕಾರ ಮಾಡ್ತಾರೆ. ಅನಂತರ ಬಹುಶಃ ಅದು ಕೂಡ ಮಣಿಪುರ ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ ಅಲ್ಲಿ ಭಯೋತ್ಪಾದಕರ ಚಟುವಟಿಕೆ ತುಂಬ ಜೋರಾಗಿತ್ತು. ಅದನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ತನ್ನ ಬದುಕನ್ನೇ ಪಣಕ್ಕೊಡ್ಡಿ ಭಾಳ ಯಶಸ್ವಿಯಾಗಿ ಅದನ್ನು ಸಂಘಟನೆ ಮಾಡ್ತಾರೆ. ಅನಂತರದಲ್ಲಿ ಅವರು ಹೋಟೆಲ್ ಉದ್ಯಮದಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಸವಾಲಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಆದರೆ ಹೇಳ್ತಾರೆ, ಸಂಕಟಗ್ರಸ್ತರ ಸಮಾಧಾನದ ಎದುರು ರಾಜ್ಯ ವ್ಯಾಜ್ಯಗಳೆಲ್ಲವೂ ತ್ಯಾಜ್ಯವಾಗುವಂತೆ ವ್ಯಷ್ಟಿತವೊಂದಿಗೆ ಸಮಷ್ಟಿತವು ಮೇಳೈಸಿ ಬಂದ ಎತ್ತರದ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹಾರುವಂತೆ ಪುಣ್ಯ ನದಿ ಹರಿದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುಂದಡಿ ಇಡಬೇಕಂತೆ. ಆ ನಿಟ್ಟಿನಲ್ಲಿ ಅವರು ಈ ಗೋಲ್ಡ್ ಪಿಂಕ್ ಸಿಟಿಯಲ್ಲಿ ಪ್ರತಿ ವರ್ಷ ಒಂದು ಸಂಕಲ್ಪನ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ, ನೊಂದವರಿಗೆ, ಬೆಂದವರಿಗೆ ಪ್ರತಿ ವರ್ಷ 1 ಕೋಟಿ ರೂಪಾಯಿಗಳ ಅನುದಾನವನ್ನು ನಾನಿಲ್ಲಿ ಕೊಡಬೇಕು, ತನ್ಮೂಲಕ ತನ್ನ ಬದುಕೊಂದು ಅರ್ಥವನ್ನು ಕಂಡುಕೊಳ್ಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನ ವಿಶಿಷ್ಟತೆ ಮತ್ತು ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವಂಥ ಋಷಿವಾಣಿಯಾದರೆ, ಸಾತ್ವಿಕ ಪೋಷಣೆ ಇದ್ದಲ್ಲಿ ಸಹಜ ಸಂಕ್ರಮಣ ಆಗ್ತಾ ಎನ್ನುವಂಥದ್ದು ಅದು ಶರಣರ ಮನದಾಳದ ಮಾತಂತೆ. ಅದಕ್ಕೆ ಪೂರಕವಾಗಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಕಟ್ಟುವಾಗ ಭಾಳ ದೊಡ್ಡ ದೇಣಿಗೆಯನ್ನು ಅವರು ನಮ್ಮ ಸಮ್ಮುಖದಲ್ಲಿ ಕೊಟ್ಟಂಥದ್ದಿದೆ. ಹಾಗೆ ಹಲವಾರು ವೃದ್ಧಾಶ್ರಮ, ಹಾಗೆ ಸಮುದಾಯ ಭವನ, ಅನಾಥಾಶ್ರಮ ಮತ್ತು ಬಡ ವಿದ್ಯಾರ್ಥಿಗಳ ದತ್ತು ಸ್ವೀಕಾರ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಇವತ್ತು ಹೇಳ್ತಾರೆ, ಅರ್ಥವಿಲ್ಲದ ಬದುಕಿಗೆ ಅರ್ಥವಿಲ್ಲ, ಆದರೆ ಅರ್ಥವೇ ಬದುಕಿನ ಪರಮಾರ್ಥವಲ್ಲ ಎನ್ನುವಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡೋದು ಎನ್ನುವಂತೆ ಬಹುಶಃ ನಿಮ್ಮೆಲ್ಲ ಹಾರೈಕೆಗಳು ಅವರ ತಲೆ ಮೇಲೆ ಇರಬೇಕು. ಈ ಥರದ ಕಾರ್ಯಕ್ರಮಗಳನ್ನು ಅವರು ಮತ್ತೆ 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 ಮಾಡುವಂತಾಗಬೇಕು ಅನ್ನೋಂಥ ದೈವ ಪ್ರಾರ್ಥನೆಯೊಂದಿಗೆ ನಾವು ಇಲ್ಲಿ ಮಾಡಬೇಕಾಗಿದೆ ಸ್ನೇಹಿತರೆ. ಹೇಳ್ತಾರೆ, ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಎಂತಕ್ಕಂಥ ಮಾತನ್ನು ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ನಾವು ಏನೇ ಕರ್ತವ್ಯ ಮಾಡಿದರೂ ಅದು ಧರ್ಮ ಸಂಗ್ರಹದ ಕಡೆಗೆ ಮುಖ ಮಾಡಿ ಇರಬೇಕಂತೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರಕಾಶ್ ಶೆಟ್ಟರು ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರ ಸಂಸಾರ ಕೂಡ ಭಾಳ ತರ್ಥವಂತ ಸಂಸಾರ, ನಾನು ಭಾಳ ಹತ್ತಿರ ನೋಡಿರ್ತಕ್ಕಂಥದ್ದು. ಹೇಳ್ತಾರೆ, ಕದ ತೆರೆಯುವ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳಿದ್ದಲ್ಲಿ ಆ ಮನೆ ಸದಾ ಸುಖದ ಜಂಕಾರ ಅಂತೆ. ಇವತ್ತು ಅವರ ಮಡದಿ ಆಶಕ್ಕನವರು, ಸುಪುತ್ರ ಗೌರವ್, ಹಾಗೆ ಅವರ ಸೊಸೆ ಅನುಷಾ, ಹೀಗೆ ತೃಪ್ತವಾದ ಸಂಸಾರ ಇವತ್ತು ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೆಮ್ಮದಿಯ ನೆರಳು ಅವರ ಮನೆಯನ್ನು ಆಳುವಂತಾಗಬೇಕು. ಅವರ ಬದುಕಿನ ಯಶಸ್ಸಿನ ಕೀರ್ತಿಧ್ವಜ ಕಳಚಿ ಬೀಳದಂತೆ ಆ ದೈವ ಹರಿಸಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯನ್ನು ಏರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಆ ಧನ್ಯ ಕಾರ್ಯಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿದ್ದೀವಿ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಇವತ್ತು ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಬದುಕನ್ನು ಅವರು ಆರೋಗ್ಯಪೂರ್ಣವಾಗಿ ಬದುಕಬೇಕು. ಮತ್ತೆ ಮತ್ತೆ ಈ ಥರದ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ಅವರ ಬದುಕಲ್ಲಿ ನಡಿಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಅವರ ಬದುಕು ಧರ್ಮಾಧಾರಿತ ಮತ್ತು ಮಾನವತೆ ಆಧಾರಿತ ಎನ್ನುವುದರಿಂದಲೇ ಅದು ವಂದನಾರ್ಹ ಮತ್ತು ಗೌರವಾರ್ಹ ಎನ್ನುವಂಥ ಮಾತನ್ನು ಹೇಳ್ತಾ, ಅವರ ಬದುಕಿನ ರೀತಿಗೆ ನಮ್ಮೆಲ್ಲರ ನಮನ ಎಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ಭಾಳ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ. ನಾವು ಜಾಸ್ತಿ ನಿಮ್ಮನ್ನು ಕಾಯಿಸೋದಿಲ್ಲ. ತಪ್ತ ಸಮಯದಲ್ಲಿ ನಿಮ್ಮ ಎಲ್ಲರನ್ನ ಭಾಳ ಬೇಗನೆ ಇವತ್ತು ನಿಮ್ಮನ್ನು ಮನೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ಆಳ್ವಾಸ್ ಅವರಿಗೆ, ಅವರ ಎಲ್ಲ ಸ್ಟಾಫ್, ಅವರ ಬಹುಶಃ ಭಾಳ ಕಷ್ಟದ ಕೆಲಸ, ಸುಮಾರು 700 ಅಪ್ಲಿಕೇಶನ್ ಬಂದದ್ದನ್ನು ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರು ಅದನ್ನು ಮನೆಗೆ ತೆರಳಿ
ಅದನ್ನು ವಿಚಾರಣೆ ಮಾಡಿ ಭಾಳ ಎಲ್ರಿಗೂ ನ್ಯಾಯಸಮ್ಮತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಆಳ್ವಾಸ್ ಅವರು ಮತ್ತು ಅವ್ರ ಸಿಬ್ಬಂದಿ ವರ್ಗ, ಯಾಕಂದ್ರೆ ನಮ್ಮ ಕೈಯಲ್ಲಿ ಅದು ಆಗುವಂಥ ಕೆಲಸ ಅಲ್ಲ. ಅವರಲ್ಲಿರ್ತಕ್ಕಂಥ ಆ ಸಂಕಲ್ಪ ಇದೆಯಲ್ಲ, ಎಲ್ಲಿ ಸಂಕಲ್ಪ ಶುದ್ಧಿ ಇದೆಯೋ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತಂತೆ. ಆ ಕೆಲಸ ನಾನು ಅದಕ್ಕೆ ಅವ್ರ ಬಗ್ಗೆ ಎರಡು ಮಾತನ್ನು ಆಡಬೇಕಾಗಿ ಬಂತು. ವರ್ಷ ಕೂಡ ನಮಗೆ ಈ ಒಂದು ಕೆಲಸ ಭಾಳ ಯಶಸ್ವಿ ಆಗುವಂತೆ ಅವರು ನಮ್ಮನ್ನು ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ ಬಯಸಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಗಣ್ಯರನ್ನ ಈ ಸಭೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತ ಸುರೇಶ್ ಶೆಟ್ಟಿ ಗುರ್ಮೆ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಭೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ದೀಪ ಪ್ರಜ್ವಲನೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ದೀಪದ ಮೆರುಗನ್ನ ನೀಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವಂತಹ ನಮ್ಮ ನಿಮ್ಮೆಲ್ಲರ ಆದರಣೀಯರು ಪ್ರೀತಿಪಾತ್ರರಾದಂಥ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಜೊತೆಯಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಜೊತೆಯಾಗಿ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ದೀಪದ ಸ್ಪರ್ಶವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಸಾಕಷ್ಟು ಸಂಖ್ಯೆಯನ್ನ ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತು. ನಾವೆಲ್ಲ ಗೌರವಿಸುವಂಥ ಡಿಸ್ಟ್ರಿಕ್ಕಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರವರಿಗೆ, ACP ಮಹೇಶ್ ಕುಮಾರ್ ರವರಿಗೆ, ನಮ್ಮ ಸಂಸದರು ನಳಿನ್ ಕುಮಾರ್ ಶೆಟ್ಟರವರಿಗೆ ಕೈ ಮುಗಿದುಕೊಂಡು ವೇದಿಕೆಯ ಮೇಲೆ ಮತ್ತು ಎದುರು ಉಪಸ್ಥಿತರಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ನಾವೆಲ್ಲ ಪ್ರಕಾಶ್ ಶೆಟ್ಟರ ಯಜಮಾನಿತ್ವದಲ್ಲಿರುವಂಥ MRG ಸಂಸ್ಥೆಯ ಮುಖಾಂತರ ಅವರು ಹೇಳಿದ ಮಾತಿನ ಪ್ರಕಾರ ಕೆಲವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮಗೆಲ್ಲ ಗೊತ್ತಿರಬೇಕು, 2 ವರ್ಷದ ಹಿಂದೆ ನಾವೆಲ್ಲರೂ ಒಂದು ಸಮಯದಲ್ಲಿ ಪ್ರಕಾಶ್ ಶೆಟ್ಟರವರಿಗೆ 60 ವರ್ಷ ತುಂಬಿದಂಥ ಸಮಯದಲ್ಲಿ ನಾವೆಲ್ಲರೂ ಸೇರಿ ಅವರನ್ನು ಅಭಿನಂದಿಸಬೇಕು ಎಂಬ ಒಂದು ಕಾರ್ಯಕ್ರಮವನ್ನು ಸಮಾನ ಮನಸ್ಕರು ಇಟ್ಟುಕೊಂಡೆವು. ಅವರಲ್ಲಿ ಹೋಗಿ ಈ ವಿಚಾರವನ್ನು ತಿಳಿಸಿದೆವು. ಆಗ ಅವರು ಒಪ್ಪಿಗೆಯನ್ನು ಕೊಡುವ ಜೊತೆ ಒಂದು ವಿಷಯವನ್ನು ನಮಗೆ ಸ್ಪಷ್ಟವಾಗಿ ಹೇಳಿದರು. ಇವತ್ತು ನಾನು ಸನ್ಮಾನ ಸ್ವೀಕರಿಸಬೇಕಾದರೆ ಬಹಳಷ್ಟು ನಮ್ಮ ನಾಡಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಅವಿಭಜಿತ ಜಿಲ್ಲೆಯಲ್ಲಿ ಸಮಾಜಕ್ಕಾಗಿ ಕೆಲಸ ಮಾಡಿದಂಥ ಬಹಳ ಗಣ್ಯರು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ. ಅಂಥ ಕ್ಷೇತ್ರದ ಹಿರಿಯರನ್ನು ಪ್ರಾರಂಭದಲ್ಲಿ 60 ಜನರನ್ನು ಗೌರವಿಸಿ ಆಮೇಲೆ ನನಗೆ ನೀವು ಗೌರವ ಕೊಡೋದಾದರೆ ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಅಂತೇಳಿ ಒಂದು ಮಾತು ಹೇಳಿದರು. ಅದರ ಮುಖಾಂತರ 60 ಜನರನ್ನು ಗೌರವಿಸಿಕೊಂಡು ಆಮೇಲೆ ಬಹಳಷ್ಟು ಒಂದು 50,000ಕ್ಕೂ ಮಿಕ್ಕಿದಂಥ ಜನಗಳು ನಾವೆಲ್ಲ ಇದ್ದುಕೊಂಡು ಅವರ ಇಡೀ ಒಂದು ಆ ಸಂಭ್ರಮದಲ್ಲಿ ನಾವೆಲ್ಲ ಕಳೆದದ್ದು ನಿಮಗೆ ಗೊತ್ತು. ಆ ಸಮಯದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿದರು. ನನಗೊಂದು ಕನಿಷ್ಠ 100 ಜನರಿಗೆ ನಾನನ್ನು ತಲಾ 1 ಲಕ್ಷದ ರೂಪಾಯಿಯಾಗಿ ಕೊಡಬೇಕು, ಸಹಾಯ ಮಾಡಬೇಕು, ಅದು ಅವರ ಜೀವನದಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿ ಇರುವವರಿಗೆ ಕೊಡಬೇಕು ಎಂಬ ಮಾತನ್ನು ಹೇಳಿದರು. ಆ ಸಮಯದಲ್ಲೂ ನಾವು ಒಪ್ಪಿಗೆಯನ್ನು ಸೂಚಿಸಿ ಬಹಳಷ್ಟು ಕಷ್ಟದಲ್ಲಿ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಕಷ್ಟದಲ್ಲಿ ಇದ್ದವರನ್ನು ಹುಡುಕಿ 100 ಜನರಿಗೆ ತಲಾ 1 ಲಕ್ಷದಾಗಿ ರೂಪಾಯಿಯನ್ನು ಆ ಸಮಯದಲ್ಲಿ ಕೊಟ್ಟದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಇಡೀ ಸಮಾರಂಭವನ್ನು ಅವರು ವೀಕ್ಷಿಸಿದರು. ಅವರ ಮನೆಯವರು, ಬಹಳ ಮುಖ್ಯವಾಗಿ ಅವರ ಹೆಂಡತಿ ಆಶಾ ಶೆಟ್ಟಿಯವರು, ಸುಪುತ್ರ ಗೌರವ್ ಮತ್ತು ಅವರ ಸೊಸೆ ಅನುಷ್ಕಾರವರು
ಮತ್ತು ಅವರ ಇಡೀ ಕುಟುಂಬಕ್ಕರು ನಾವೆಲ್ಲ ಅದನ್ನು ವೀಕ್ಷಿಸಿದರು. ನಾನಾಗಿ ಆಗ ಈ ಪ್ರಕಾಶ್ ಶೆಟ್ಟಿಯವರ ಮುಖವನ್ನು ನೋಡ್ತಾ ಇದ್ದೆ. ಅವರು ಹೀಗೆ ಮಾತಾಡ್ತಾ ಇರುವಾಗ ಅವರ ಕಣ್ಣಲ್ಲಿ ಅವರಿಗೇ ಗೊತ್ತಿಲ್ಲದ ಹಾಗೆ ನೀರು ಬಂದದ್ದನ್ನು ನಾನು ಕಣ್ಣೀರು ಬಂದದ್ದನ್ನು ನಾನು ಗಮನಿಸಿದ್ದೇನೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ನಮ್ಮೊಟ್ಟಿಗೆ ಹೇಳಿದರು. ಇದು ಒಂದು ಆರಂಭದ ಶೂರತ್ವ ಅಥವಾ ಜನಮರಳೋ ಜಾತಿ ಮರಳು ಅಂತೇಳಿ ಆಗಬಾರ್ದು. ನಾನು ಖಂಡಿತ ಇದನ್ನು ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮುಂದೆ ಆಗಬೇಕು. ಆಗಿಕೊಂಡು ನಾನು ಕನಿಷ್ಠ 1 ಕೋಟಿ ರೂಪಾಯಿಯನ್ನು ನಿಮಗಾಗಿ ಪ್ರತಿ ವರ್ಷ ಕೊಡ್ತೇವೆ. ಅದನ್ನು ಯಾರಿಗೆ ಅಗತ್ಯ ಇದೆ ಅವರನ್ನು ಗುರುತಿಸಿ ನೀವು ಕೊಡಬೇಕಾಗಿದೆ. ಅದು ಕೇವಲ ನಮ್ಮ ಜಾತಿಗೆ, ಬಂಟ ಜಾತಿಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಇಡೀ ಸಮಾಜದ ದೃಷ್ಟಿಯಲ್ಲಿ ಇಟ್ಕೊಂಡು ಮನುಷ್ಯ ಜಾತಿಗೆ ನಾವು ಕೊಡಬೇಕಾದ ಕೆಲಸವನ್ನು ನಾವು ಮಾಡಬೇಕು ಎಂಬ ಮಾತನ್ನು ಆಗ ಅವರು ಹೇಳಿದರು. ಇದು ಬಹಳ ಸಂತೋಷದ ವಿಚಾರ. ಅದನ್ನು ಮಾತು ಮಾಡಿ ಅಲ್ಲಿಗೆ ಮುಗಿಸಿಬಿಡಲಿಲ್ಲ ಅವರು. ಆ ಸಮಾರಂಭ ಆದಮೇಲೆ ನಮಗೆ ಅದೇ ದಿನದಲ್ಲಿ ಅದೇ ಸಮಯದಲ್ಲಿ ತಾವುಗಳು ಮಾಡಬೇಕು ಅಂತೇಳಿ ಮರದ ವರ್ಷವೂ ಹೇಳಿಕೊಂಡು ಕಳೆದ ಬಾರಿಯೂ ಈ ಒಂದು ಸಮಾರಂಭವನ್ನು ಮಾಡಿದ್ದೆವು. ಅಲ್ಲೂ ಕೂಡ ಸುಮಾರು ಹತ್ತಿರ 300 ಜನರನ್ನು ಗುರುತಿಸಿಕೊಂಡು 1 ಕೋಟಿಗೂ ಮಿಕ್ಕಿದಂಥ ಮೊತ್ತವನ್ನು ಆ ಸಮಯದಲ್ಲೂ ಕೊಟ್ಟಿದ್ದೆವು. ಈ ಸಲ ಪುನಃ ಬಹಳ ಬೇಗದಲ್ಲೇ ನಮಗೆ ಅವರು ಹೇಳಿಬಿಟ್ರು. ಹೇಳಿ ಈ ವರ್ಷವೂ ಭಾಳ ಸರಿಯಾದ ರೀತಿಯಲ್ಲಿ ನಡಿಬೇಕು ಎಂಬ ಮಾತನ್ನು ಈ ಸಲವೂ ಹೇಳಿದರು. ಆದರೆ ಇದು ಬಹಳ ಕಷ್ಟ ಸಾಧ್ಯವಾದಂಥ ವಿಚಾರ, ಅಷ್ಟು ಸುಲಭ ಸಾಧ್ಯವಾದಂಥ ವಿಚಾರ ಅಲ್ಲ. ಈಗಂತೂ ಒಂದು ಸಂದರ್ಭದಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನೇ ಇಟ್ಕೊಂಡು ಇನ್ನೊಬ್ಬರ ಆಶ್ರಯದಲ್ಲಿ ಯಾರಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಒತ್ತು ಕೊಟ್ಟುಕೊಂಡು ನಾವು ಮುಂದೆ ಹೋಗಿದ್ದೆವು. ಆದರೆ ಈಗ ಹಾಗಲ್ಲ. ಆರೋಗ್ಯದ ಸಮಸ್ಯೆಯನ್ನೇ ತೆಗೆದು ನೋಡಿದರೆ ಇವತ್ತು ಎಷ್ಟು ಭೀಕರವಾದಂಥ ಸಮಸ್ಯೆ ಇದೆ ಎಂಬುದನ್ನು ನಾವು ಒಮ್ಮೆ ಸಮಾಜವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಇವತ್ತು ಬಹಳಷ್ಟು ಜನರು ಬೆಡ್ ರಿಡನ್ ಆಗಿರುವುದು ಗೊತ್ತು. ಅದರ ಜೊತೆ ಇವತ್ತೊಂದು ಎಂಡೋಸಲ್ಫನನ್ನೇ ತೆಗೆದರೆ ನಮ್ಮ ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು ಮತ್ತು ಕಾಸರಗೋಡು ತಾಲೂಕನ್ನು ಇಟ್ಟುಕೊಂಡ್ರೆ ಸುಮಾರು 5,000ಕ್ಕೂ ಮಿಕ್ಕಿದಂಥ ಅದರ ಕಷ್ಟಪಡೆದಂಥ ವ್ಯಕ್ತಿಗಳನ್ನು ಮನೆಗಳನ್ನು ನಾವು ಗುರುತಿಸ್ತೇವೆ. ಇನ್ನು ಬೇರೆ ಬೇರೆ ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆ ಇದ್ದಂಥ ಮಕ್ಕಳನ್ನೇ ಗಮನಿಸಿದರೆ ಇವತ್ತು ಇಂಥ ವರ್ಗವೇ ಒಂದು ಎಷ್ಟು ಸಂಖ್ಯೆಯ ಮಕ್ಕಳು ಇವತ್ತು ನಮ್ಮ ಸಮಾಜದಲ್ಲಿ ಇದೆ ಎಂಬುದನ್ನು ನಾವೊಮ್ಮೆ ನೋಡಿದರೆ, ಗಮನಿಸಿದರೆ ನಮಗೆ ಅರ್ಥವಾಗ್ತಾ ಇದೆ. ಈಗಂತೂ ಹೊಸ ಹೊಸ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಬರ್ತಾ ಇರ್ತದೆ. ನಮ್ಮಲ್ಲಿರುವ ಬಹಳ ಪ್ರಮುಖವಾದಂಥ ಒಂದು ಕಿಡ್ನಿಯನ್ನೇ ತೆಗೆದು ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಸುಮಾರು 5,000ಕ್ಕೂ ಮಿಕ್ಕಿದಂಥ ಜನಗಳು ಆ ಒಂದು ಡಯಾಲಿಸಿಸ್ನಲ್ಲಿ ಇರುವುದನ್ನು ಗಮನಿಸಿದ್ದೇವೆ. ಇದರ ಒಟ್ಟಿಗೆ ಪಾರ್ಶ್ವವಾಯು ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆ, ಕ್ಯಾನ್ಸರ್ನಂಥ ಸಮಸ್ಯೆಗಳು ಇರ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಎಷ್ಟು ಸಮಸ್ಯೆ ಇದೆ ಎಂಬುದನ್ನು ನಾವುಗಳು ಗಮನಿಸಬೇಕು. ಇದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಕಷ್ಟದಲ್ಲಿರುವಂಥ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯೆ ಎಂಬುದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಜನೆಗಾಗಿ ಇವತ್ತು ಎಷ್ಟು ಬೇರೆ ಬೇರೆ ರೀತಿಯ ಅಪೇಕ್ಷೆ ಇದ್ದವರು ಬರ್ತಾ ಇರ್ತಾರೆ. ಇದರ ಒಟ್ಟಿಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿಕೊಂಡು ಬೇರೆ ಬೇರೆ ನಾನಾ ರೀತಿಯ ಕಷ್ಟವನ್ನು ಇಟ್ಕೊಂಡು ಇವತ್ತು ಅಪ್ಲಿಕೇಶನ್ಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ಇದು ಕೇವಲ ನಮ್ಮ ಅವಿಭಜಿತ ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಬಂಟರಿಗೆ ಸಂಬಂಧಪಟ್ಟದ್ದಲ್ಲ. ಇದು ಎಲ್ಲ ಜನಾಂಗದ, ಎಲ್ಲ ಜಾತಿಯ, ಎಲ್ಲ ಮತದ ಜನಗಳ ಅಪೇಕ್ಷೆಗಳು ಬರ್ತಾ ಇರ್ತದೆ. ಇದರ ಜೊತೆ ಈ ನಮ್ಮ ಅವಿಭಜಿತ ಜಿಲ್ಲೆ ಅಲ್ಲದೆ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಅಪೇಕ್ಷೆಗಳು ಬರೋದು ನನಗಂತೂ ಆಶ್ಚರ್ಯ ಆಗಿ ಹೋಯಿತು. ವೆಸ್ಟ್ ಬಂಗಾಲ್ನಿಂದಲೂ ಒಂದು ಗುಜರಾತ್, ರಾಜಸ್ಥಾನದಿಂದಲೂ ಒಂದು ಅಪೇಕ್ಷೆ ಇಟ್ಟುಕೊಂಡು ಇಲ್ಲಿ ಕಾಗದ ಬಂದಾಗ ಪ್ರಕಾಶ್ ಶೆಟ್ಟರ ಈ ದಾನ ಎಲ್ಲಿವರೆಗೆ ಮುಟ್ಟಿದೆ ಎಂಬುದು ನನಗೆ ನೋಡಿಕೊಂಡು ಆಶ್ಚರ್ಯ ಆಗ್ತಾ ಇದೆ. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಅಷ್ಟು ವಿಸ್ತಾರವಾಗಿ ಈಗ ಬೆಳೆದು ಹೋಗಿದೆ. ಇಂಥ ಸಂದರ್ಭದಲ್ಲಿ 1,000ಕ್ಕೂ ಮಿಕ್ಕಿದಂಥ ಇಂಥ ಅಪ್ಲಿಕೇಶನ್ಗಳು ಬಂದಿರುವಾಗ ಅದನ್ನೊಂದು ಸೀಮಿತಗೊಳಿಸಿ ಅವರು ಕೊಡಮಾಡುವಂಥ ಇಚ್ಛೆಪಟ್ಟಂಥ ಒಂದು ಹಣವನ್ನು ಕೊಡಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದರೂ ಅವರು ಹೇಳಿದ್ದಾರೆ, ಎಂದೂ ಯಾರಿಗೂ ಒಂದು ಕಷ್ಟ ಬರದ ಹಾಗೆ ನಮ್ಮಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ದಾನವನ್ನು ನಾವು ಮಾಡಬೇಕು ಎಂಬ ವಿಚಾರವನ್ನು ಹೇಳಿದರು. ಹಾಗಿರುವಾಗ ಈ ವರ್ಷಂತೂ ಬಹಳಷ್ಟು ಅದರಲ್ಲಿ ಕೆಲಸ ಮಾಡಿ 635 ಜನಗಳಿಗೆ ಇವತ್ತು ಅದು 1 ಲಕ್ಷ ಇರ್ಬೋದು, 50,000 ಇರ್ಬೋದು, 25,000 ಇರ್ಬೋದು, 15,000 ಇರ್ಬೋದು, ಕನಿಷ್ಠ 10,000 ಇರ್ಬೋದು. ಇಷ್ಟನ್ನು ಅದನ್ನು 635 ಜನರಿಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕೊಡಮಾಡುವಂಥ ಕೆಲಸ ಆಯಿತು.
ಅದರ ಜೊತೆ ಇವತ್ತು 1 ಕೋಟಿಗೆ ಇದ್ದದ್ದು ಅದು 1.5 ಕೋಟಿಗೂ ಅಷ್ಟು ಹೋಗುವಂಥ ಪರಿಸ್ಥಿತಿಯು ಬಂತು. ಅವರಲ್ಲಿ ಆಗಾಗ ನಾನು ತಿಳಿಸ್ತಾ ಇದ್ದೆ, ಕೋಟಿ ಮೀರ್ತಾ ಇದೆ ಅಂತೇಳಿ. ಅದಕ್ಕೆ ಎಂದೂ ನೀವು ಬೇಸರ ಮಾಡಬೇಡಿ, ನಿಮ್ಮಿಂದ ಎಷ್ಟು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅಷ್ಟನ್ನು ಕೊಡಬೇಕು ಎಂಬ ದೊಡ್ಡ ಮಾತನ್ನು ಹೇಳಿದರು. ಇದು ಇವತ್ತು ಆದಂಥ ಸತ್ಯ ಸಂಗತಿ. ಇದರ ಜೊತೆ ಅವರ ಬಗ್ಗೆ ನಮ್ಮ ಗುರುಮೆ ಸುರೇಶ್ ಶೆಟ್ಟರು ಭಾಳ ಒಳ್ಳೆಯ ಮಾತನ್ನು ಹೇಳಿದರು. ಅದು ಏನೂ ಹೆಚ್ಚು ಮಾತಲ್ಲ. 1983ರಲ್ಲಿ ಒಂದು ಸಣ್ಣ ಉದ್ದಿಮೆಯಿಂದ ಅವರು ಬೆಳೆದಂಥ ರೀತಿ, ಆಮೇಲೆ MRG ಎಂಬ ಸಂಸ್ಥೆ, ಅದು ತಂದೆ ತಾಯಿಗೆ ಮಗನಿಗೆ ಕೊಟ್ಟ ಗೌರವವನ್ನು ಇಟ್ಟುಕೊಂಡು ಮಾಡಿದಂಥ ಒಂದು ಆ ಹೆಸರು, ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಇವತ್ತಿನ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಅವರನ್ನು ಹತ್ತಿರದಿಂದ ಗಮನಿಸಿದಂಥ ನಾವು ನೋಡಿದ್ದೇವೆ. ಇಡೀ ವರ್ಷದಾದ್ಯಂತ ಬೇರೆ ಬೇರೆ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡಿಕೊಂಡು ಬಂದವರು. ಎಂದೂ ಅವರ ಮುಖದಲ್ಲಿ ಒಂದು ಅಹಂಕಾರ ಅಹಂ ಇಲ್ಲದೆ ಬಹಳ ಪ್ರೀತಿಯಿಂದ ಅವರು ನೋಡುವಾಗ ಭಾಳ ಗಂಭೀರವಾಗಿ ಕಾಣ್ತಾ ಇದೆ. ಆದರೆ ಅವರ ಹೃದಯ ಅಷ್ಟೇ ಮೃದುವಾದಂಥ ಹೃದಯ. ಅವರು ಅದೆಲ್ಲವನ್ನು ಸ್ಪಂದನೆ ಮಾಡಿಕೊಂಡು ಇಡೀ ವರ್ಷದಾದ್ಯಂತ ಬೇರೆ ಬೇರೆ ವಿಧದಲ್ಲಿ, ಅದು ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡಾ ಕ್ಷೇತ್ರಗಳಿಗಾಗಿರ್ಬೋದು, ಸಾಮಾಜಿಕ ಕ್ಷೇತ್ರಗಳಿಗಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ದಾನ ಧರ್ಮವನ್ನು ಮಾಡ್ತಾ ಬಂದವರು. ಖಂಡಿತ ನಾನು ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ನಮ್ಮ ಸುಂದರರಾಮ್ ಶೆಟ್ಟರು ಎಂಬುದು ಬಂಟರ ಜನಾಂಗದಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಅವರ ಹೆಸರಿನಲ್ಲಿ ಇವತ್ತು ಒಂದು ಮುಲ್ಕಿಯಲ್ಲಿ ಒಂದು ದೊಡ್ಡ ಸಭಾಭವನ ಬರುವಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು 35 ಕೋಟಿಯಷ್ಟು ರೂಪಾಯಿಯ ಅದು ಇಡೀ ಒಂದು ಸಭಾಭವನ ಬರುವುದು, ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅತಿ ಹೆಚ್ಚು ಮೊತ್ತವನ್ನು ಕೂಡ ಅದಕ್ಕೆ ಕೊಟ್ಟು ಎಲ್ಲರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಭವನ ಇನ್ನೇನಪ್ಪ 1-2 ತಿಂಗಳ ಒಳಗೆ ಅದು ಉದ್ಘಾಟನೆ ಆಗಲಿಕ್ಕಿದೆ. ಅದರ ಜೊತೆ ಬೆಂಗಳೂರಿನ ಬನ್ಸ್ ಸಂಘದಲ್ಲಿ ಇರುವಂಥ ಒಂದು ಭಾಳ ದೊಡ್ಡ ವಿದ್ಯಾಕ್ಷೇತ್ರದಲ್ಲಿ ಭಾಳ ದೊಡ್ಡ ಕೆಲಸದಲ್ಲಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಬೃಹತ್ತಾಕಾರವಾಗಿ ಈ ಕಾಲಕ್ಕಾಗಿ ಬೆಳೀಬೇಕು ಅಂತ ಹೇಳಿಕೊಂಡು ಅಲ್ಲೂ ಕೂಡ ಅಲ್ಲಿ ಒಂದು ಬೆಂಗಳೂರು ಬಂಟರ ಸಂಘದೊಟ್ಟಿಗೆ ಕೈ ಜೋಡಿಸಿಕೊಂಡು ಒಂದು 60 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಹಾಕಿ ಅದರಲ್ಲೂ ಬಹಳ ದೊಡ್ಡ ಮೊತ್ತವನ್ನು ಅವರು ಕೊಡುವ ಜೊತೆ ಬೇರೆಯವರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಆ ಕೆಲಸವು ನಡೆಯುವುದನ್ನು ನಾವು ಗಮನಿಸಿದ್ದೇವೆ. ಬಹಳಷ್ಟು ದಾನ ಧರ್ಮಗಳು ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಆಗುವುದನ್ನೆಲ್ಲ ನೋಡ್ತಾ ಇದ್ದೇವೆ. ಇದನ್ನು ಹೆಚ್ಚು ಉದ್ದ ನಾನು ಹೇಳದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದವರಿದ್ದೀರಿ. ನೀವು ಬಂದವರಿಗಂತೂ ಸಣ್ಣ ಪ್ರಮಾಣದಲ್ಲಿರ್ಬೋದು, ದೊಡ್ಡ ಪ್ರಮಾಣದಲ್ಲಿರ್ಬೋದು, ಎಲ್ಲರಿಗೂ ಕೂಡ ಒಂದು ಬೇರೆ ಒಂದು ಆ ಹಣವನ್ನು ಹಂಚಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ತಾವುಗಳೆಲ್ಲ ಬಂದಾಗ ಇಲ್ಲೇ ಚೆಕ್ಗಳು ಒಟ್ಟು ಮಾಡಲಿಕ್ಕೆ ಆಗದೆ ಹೋದರೂ ತಪ್ಪು ತಿಳ್ಕೋಬೇಡಿ. 100ಕ್ಕೆ 100% ಅವರ ಹೆಸರಿನಲ್ಲಿ, ಆ ಸಂಸ್ಥೆ ಹೆಸರಿನಲ್ಲಿರುವಂಥ ಕೊಡಮಾಡುವಂಥ ದುಡ್ಡು ನಿಮ್ಮ ಮನೆಗೆ 1 ವಾರದೊಳಗೆ ಮುಟ್ಟುವ ಹಾಗೆ ಅದೆಲ್ಲವನ್ನು ನಾವು ಮಾಡುವವರಿದ್ದೇವೆ. ಎಲ್ಲ ಚೆಕ್ ಬರೆದಾಗಿದೆ, ಎಲ್ಲವೂ ನಮ್ಮ ಕೈಯಲ್ಲಿದೆ. ಆದರೆ ಇವತ್ತು ಹೆಚ್ಚು ಗೊಂದಲ ಆಗದೆ ಹೋಗದೆ ಅದನ್ನು ನಾವು ಖಂಡಿತ, ನೀವು ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ನೀವು ಇದನ್ನು ನಮಗೆ ಕೊಡಮಾಡಿದ್ದೀರಿ. ಆ ವ್ಯಕ್ತಿಗಳು ಎಲ್ಲರೂ ನಮಗೆ ಗೊತ್ತಿದೆ, ನಿಮ್ಮ ಎಲ್ಲ ಹೆಸರುಗಳು ಗೊತ್ತಿದೆ, ಅದಕ್ಕೆಲ್ಲ ದಾಖಲಿದೆ. ಅದೆಲ್ಲವನ್ನೂ ನಿಮ್ಮ ಮನೆಗೆ ಮುಟ್ಟಿಸುವಂಥ ಕೆಲಸ ಖಂಡಿತ ನಮಗೆ ಮಾಡ್ತಾ ಇದ್ದೇವೆ. ಇವತ್ತು ಔಪಚಾರಿಕವಾಗಿ ಒಂದು 12 ಜನರಿಗೆ ಮಾತ್ರ ಇವತ್ತಿಲ್ಲಿ ವೇದಿಕೆಯಲ್ಲಿ ಬಂದು ಇವತ್ತು ಅದನ್ನು ಕೊಡಮಾಡುತ್ತಿದ್ದೇವೆ. ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂಥ ನಿಮ್ಮ ಬಗ್ಗೆ ಅಪಾರವಂಥ ಗೌರವವಿದೆ. ಇದು ಗೋಲ್ಡ್ ಪಿಂಚ್ ಸಿಟಿ, ಇದು 100 ಎಕರೆ ಜಾಗ ಇರುವಂಥ ಈ ಜಾಗ ನಮ್ಮ ಪ್ರಕಾಶ್ ಶೆಟ್ಟರವರ ಬಹಳ ದೊಡ್ಡ ಕನಸಿನ ಮುಂದೆ ಇದರಲ್ಲಿ ಆಗಲಿಕ್ಕಿದೆ. ನಿಮ್ಮೆಲ್ಲರ ಮತ್ತು ಇಲ್ಲಿ ಬಂದವರ ಎಲ್ಲ ಸಮಾನ ಮನಸ್ಕರ ಪಾದಸ್ಪರ್ಶದಿಂದ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ಪ್ರಕಾಶ್ ಶೆಟ್ಟರವರು ಈ ಗೋಲ್ಡ್ ಪಿಂಚ್ ಈ ಸಿಟಿಯಲ್ಲಿ 100 ಎಕರೆ ಜಾಗದಲ್ಲಿ ಬೃಹತ್ತಾಕಾರದ ಅವರ ಉದ್ದಿಮೆಗಳು ಬಂದು ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದು ಗೌರವಾನ್ವಿತವಾದಂಥ ಒಂದು ಸಂಸ್ಥೆಯಾಗಿ ಬೆಳೆಯುವ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಇರಲಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಬೇಡ್ತಾ ಇದ್ದೇನೆ. ಈಗ ಇವತ್ತಿನ ದಿನದಲ್ಲಿ ನಾವೊಂದು 12 ಜನರ ಹೆಸರನ್ನು ನಾವಿಲ್ಲಿ ಹೇಳ್ತೇವೆ. ತಾವುಗಳು ದಯಮಾಡಿ ಬಂದು ಅವರ ಕೈಯಿಂದ ಒಂದು ಸಣ್ಣ ಮೊತ್ತವನ್ನು ನೀವು ತೆಗೆದುಕೊಳ್ಬೇಕು ಅಂತ ನಮ್ಮ ಆಶೆ. ಸುರಾಗ್ ಶೆಟ್ಟಿ, ಕಾಸರಗೋಡು. ಶಿವರಾಮ್ ಶೆಟ್ಟಿ ಆಶಾ ಶೆಟ್ಟಿ,
ಸವಿತಾ ಶೆಟ್ಟಿ, ಶೋಭಾ ಶೆಟ್ಟಿ, ಜಯಶಂಕರ್ ನುಂಡ, ಗಣೇಶ್ ಪಕ್ಕಳ, ಗಣೇಶ್ ಪಕ್ಕಳ, ಸತೀಶ್ ಆಚಾರ್ಯ, ಸತೀಶ್ ಆಚಾರ್ಯ, ರಾಧಾಕೃಷ್ಣ ಆಚಾರ್ಯ, ಕೃಷ್ಣಾಚಾರ್ಯ, ಗೋಪಾಲಾಚಾರ್ಯ, ಶಾಂತಿ ಆಚಾರ್ಯ, ಇವತ್ತಿನ ಇಡೀ ನಾವು ಕೊಡು ಮಾಡುವಂಥ ದಾನದಲ್ಲಿ ಇದು ಒಂದು ಸಮಾಜದ ಪರಿಕಲ್ಪನೆ ಇರುವುದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಇವತ್ತು 35 ಜನರನ್ನು ಗುರುತಿಸಿ ಅವರಿಗೆ ಕೊಡ ಮಾಡ್ತಿದ್ದೇವೆ. ಮುಸ್ಲಿಂ ಕಮ್ಯುನಿಟಿಯಲ್ಲಿ ಒಂದು 10 ಜನರು ಇದರಲ್ಲಿ ಇರುವಂಥದ್ದು. ಅದರ ಜೊತೆ ಪರಿಶಿಷ್ಟ ಪಂಗಡದವರಿಗೆ ಸುಮಾರು 25 ಜನರಿಗೆ, ಆಮೇಲೆ ಬೇರೆ ಬೇರೆ ಜನಾಂಗದ, ಅದು ಬಿಲ್ಲವ ಜನಾಂಗಕ್ಕೆ ಒಂದು 45 ಜನರು ಇರ್ಬೋದು. ಹೀಗೆ ವಿಶ್ವಕರ್ಮರಿಗೆ ಸಂಬಂಧಪಟ್ಟದ್ದು ಅದು 44 ಜನ ವಿಶ್ವಕರ್ಮರಿದ್ದಿರ್ಬೋದು. ಹೀಗೆಲ್ಲ ಬೇರೆ ಬೇರೆ ಜನಾಂಗದ ವ್ಯಕ್ತಿಗಳು ಇದರಲ್ಲಿ, ಅದು ನಾನು ಅವರು ಇವರು ಅಂತ ಹೇಳುವುದಿಲ್ಲ. ಇದು ಸಮಾಜದ ಪರಿಕಲ್ಪನೆಯಲ್ಲಿ ಕೊಡ ಮಾಡಿದಂಥ ಒಟ್ಟು ನಮ್ಮ ಈ ದಾನ ಅಂತ ಹೇಳಿಕೊಂಡು, ಮಗದೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಕಾಶ್ ಶೆಟ್ಟಿಯವರಿಗೆ ದೇವರ ಅನುಗ್ರಹ ಇರಲಿ, 100 ಕಾಲ ಬದುಕಲಿ, ಮತ್ತಷ್ಟು ಅವರ ಇಡೀ ಸಂಸ್ಥೆಗಳು ಬೆಳಗಲಿ. ನಮಗೆ ಕೊಟ್ಟಾಗ ನಾವು ಭಾಳ ಸಂತೋಷದಿಂದ ಅವರ ಪ್ರೀತಿಯಿಂದ ಅವರೊಟ್ಟಿಗೆ ಮಾಡೋರಿದ್ದೇವೆ ಎಲ್ಲರೂ ಸೇರಿಕೊಂಡು ಅಂತ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ವಿತರಣೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಂಡವರಿದ್ದೇವೆ. ಇಲ್ಲದಷ್ಟು ಕೆಲಸ ಇರುವಂಥ ಓರ್ವ ವ್ಯಕ್ತಿ ಅಂತ ನಾವೆಲ್ಲರೂ ತಿಳಿದವರು. ಆದರೆ ಪಟ್ಟಿಯನ್ನು ಬಹಳಷ್ಟು ಜವಾಬ್ದಾರಿಯಿಂದ ನಮ್ಮೆಲ್ಲರ ಮುಂದೆ ಇಟ್ಟವರಿದ್ದಾರೆ. ಮೊದಕ್ಕೆ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತನ್ನ ಜೀವಿತದಲ್ಲಿ ಈ ಬಾರಿ 1.5 ಕೋಟಿಯಷ್ಟು ಮೊತ್ತವನ್ನ ಸತ್ಪಾತ್ರರಿಗೆ ಸದ್ವಿನಿಯೋಗವನ್ನ ಮಾಡುವಂತವರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ಈ ವೇದಿಕೆಯಲ್ಲಿ ಸಾಂಗವಾಗಿ ನೆರವೇರ್ತಾ ಇದೆ. 3ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ. ಈ ಸುಂದರ ವೇದಿಕೆಯಲ್ಲಿ ಸೇರಿರುವಂತಹ ಎಲ್ಲರ ಮುಂದೆ ತಮ್ಮ ಮನದಾಳದ ಮಾತಿನೊಂದಿಗೆ ತಾವು ಜೊತೆ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಜೊತೆಯಾಗಿರುವಂತಹ ಎಜೆ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಎಜೆ ಶೆಟ್ಟಿ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಎಜೆ ಶೆಟ್ಟಿ ಅವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ನೀಡ್ತಾ ಇದ್ದೇವೆ. ಇರುವಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಮನದಾಳದ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ. ಸಂಸ್ಥೆ ನಿಮ್ಮ ಜೊತೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರು, ಸ್ನೇಹಿತರು, ಹಿತೈಷಿಗಳು, ಬಂಧು ಮಿತ್ರರು, ಗಣ್ಯರೇ, ವೇದಿಕೆಯ ಕೆಳಗಿರತಕ್ಕಂಥ ಎಲ್ಲ ನನ್ನ ಬಂಧುಗಳು, ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ನನಗೆ ಮತ್ತು ನನ್ನ ಕುಟುಂಬ ಮತ್ತು ನನ್ನ ಸಂಸ್ಥೆಗೆ ಒಂದು ವಿಶೇಷವಾದ ದಿನ. ಇದು
ಮೋನಾಳು ಅವರು ಹೇಳಿದಾಗೆ ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ನನ್ನನ್ನು ತೊಡಗಿಸಿಕೊಂಡು ಬಂದರು. ಈ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ಮತ್ತು ತೃಪ್ತಿಯನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 3 ವರ್ಷ ಹಿಂದೆ ಇದೇ ಗೋಲ್ಡ್ ಫಿನ್ಸ್ ಸಿಟಿ ಮೈದಾನದಲ್ಲಿ ನನ್ನ ಸ್ನೇಹಿತರು, ಆತ್ಮೀಯರು, ಹಿತೈಷಿಗಳು, ಬಂಧುಗಳು ಎಲ್ಲರೂ ಸೇರಿ ಭಾಳಷ್ಟು ಒಂದು ಅದ್ಧೂರಿಯಾದ 60ನೇ ವರ್ಷದ ಪ್ರಕಾಶ್ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಕ್ಷಿ ಇಲ್ಲಿ ಕೂತ್ಕೊಂಡಿರೋರು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಇವರೇ ನನ್ನ ಸ್ನೇಹಿತರು ಮತ್ತು ವೆಲ್ ವಿಷರು. ಅವರ ಒಂದು ಆ ಇನಿಷಿಯೇಟಿವಿಂದ ಬಹುಶಃ ಒಂದು ಅದ್ಧೂರಿಯಾಗಿ ಅಂದರೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಒಂದು ಸುಮಾರು 50,000 ಜನ 100 ಎಕರೆನಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ನಾವೆಲ್ಲರೂ ನಮ್ಮ ಕಣ್ಣ ಮುಂದೆ ನೋಡಿದ್ದೇವೆ. ಎಲ್ಲ ನನಗೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಯರು ಮಾಡಿದ್ದಾರೆ, ಇನ್ನು ನಾನು ಇವತ್ತು ಮಾಡಿದ್ದಾರೆ ಅಂಥೇಳಿ ಅವರನ್ನು ನಾನು ಬಿಟ್ಟು ಹೋಗುವುದಿಲ್ಲ. ಪ್ರತಿ ಒಂದು ವರ್ಷ ಅವರನ್ನು ನಾನು ಇದೇ ಜಾಗದಲ್ಲಿ ಅವ್ರ ಜೊತೆ ಇರಬೇಕು ಅನ್ನುವ ಒಂದು ಉದ್ದೇಶ ಮತ್ತು ನನ್ನಲ್ಲಿರತಕ್ಕಂಥ ಒಂದು ಗುಣ, ಎರಡಕ್ಕೂ ಸರಿಯಾಗಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಬೇಕು ಅಂತೇಳಿ ನಾನೊಂದು ಸಂಕಲ್ಪವನ್ನು ಮಾಡಿಕೊಂಡೆ. ಅದರಂತೆ ಮೊದಲನೇ ವರ್ಷ ಮೋಹನವಾಳು ಅವರು ಹೇಳಿದಾಗೆ 1 ಲಕ್ಷ ಪ್ರತಿಯೊಬ್ಬರಿಗೆ ಕೊಟ್ಟು 100 ಕುಟುಂಬಕ್ಕೆ ಆವತ್ತು ನಾವು ಒಂದು ಸಹಾಯವನ್ನು ಮಾಡ್ಕೊಂಡು ಬಂದೆವು. ಹೋದ ವರ್ಷ ಕೊರೋನಾದ ಟೈಮ್ ಭಾಳ ಎಲ್ಲರೂ ಸಂಕಷ್ಟವನ್ನು ಅನುಭವಿಸಿದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ನಮ್ಮ ಸಂಸ್ಥೆಗೂ ಕೂಡ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ ದಿನಗಳು ನಾವು ಕಂಡಿದ್ದೇವೆ. ಆದರೂ ಸುಮಾರು ಒಂದು 2 ಕೋಟಿ ರೂಪಾಯಿ ಕಿಟ್ಟನ್ನು ನಾವು ಉಡುಪಿ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ 4 ಜಿಲ್ಲೆಗೆ ನಾವು ಹಂಚಿದ್ದೇವೆ. ಅದರ ಮಧ್ಯದಲ್ಲೂ ಸುಮಾರು 1 ರಿಂದ 1.5 ಕೋಟಿ ರೂಪಾಯಿ ಈ ಕೆಲಸವನ್ನು ನಾವು ಇಲ್ಲೇ ನೆರವೇರಿಸಿ ನಮ್ಮ ಒಂದು ಅಳಿಲು ಸೇವೆಯನ್ನು ನಮ್ಮ ಸಂಸ್ಥೆಯ ಮುಖಾಂತರ ನಾವು ಮಾಡಿದ್ದೇವೆ. ಅದೇ ಥರ ಈ ವರ್ಷ ಕೂಡ ಈ 2 ಜಿಲ್ಲೆಯನ್ನು ಆರಿಸಿ, ಒಂದು ಮಂಗಳೂರು ಮತ್ತೊಂದು ಉಡುಪಿ, 2 ಜಿಲ್ಲೆಯಲ್ಲಿ ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕಾಗಿ ಯಾರು ಕಷ್ಟಪಡ್ತಾ ಇದ್ದಾರೆ ಅವರನ್ನು ಗುರುತಿಸಿ, ಹಾಗೆ ಕೋವಿಡಿಂದ ಭಾಳಷ್ಟು ಸಂಕಷ್ಟಗಳನ್ನು ಅನುಭವಿಸಿದಂಥ ಆ ಕುಟುಂಬ ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ ಅಂಥವ್ರನ್ನು ಗುರುತಿಸಿ, ಆರೋಗ್ಯದಲ್ಲಿ ನೊಂದವರಿಗೆ ಅಂಥವರಿಗೆ ಗುರುತಿಸಿ ಈ ಸಲ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನನ್ನ ಅಣ್ಣನಿಗೆ ಸಮಾನ ಮೋಹನಾಳು ಅವರ ಪಾತ್ರ. ಸುಮಾರು 1,000 ಮೇಲಿಗೂ ಅಪ್ಲಿಕೇಶನ್ ರಿಕ್ವೆಸ್ಟ್ ಲೆಟರ್ ಬಂದಾಗ, ಅದು ಬೇರೆ ಬೇರೆಯವರ ಮುಖಾಂತರ ಅವರಿಗೆ ತಲುಪಿದಾಗ ಯಾವುದೇ ಒಂದು ನಿಸ್ವಾರ್ಥ ಇಲ್ಲದೆ ತನ್ನ ಸೇವೆ, ಜಾತಿ ಮತ ಭೇದ ಭಾವವಿಲ್ಲದೆ, ಯಾರ ಒತ್ತಡಕ್ಕೂ ಮಣಿಯದೆ ತನ್ನ ಶೈಲಿಯಲ್ಲಿ ಈ ಬಂದ ರಿಕ್ವೆಸ್ಟ್ ಲೆಟರ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟನ್ನು ಕೊಡಬಹುದು ಈ ಸಂಸ್ಥೆಯಲ್ಲಿ ಕೊಡುವಂಥ 1.5 ಕೋಟಿಯಲ್ಲಿ, ಯಾಕಂದರೆ ಖಂಡಿತ ಇದು ಭಾಳ ಕಿಂಚಿತ ಸೇವೆ, ನಮ್ಮ ಅಳಿಲು ಸೇವೆ ಅಂತ ಹೇಳ್ತಾ ಇದ್ದೇನೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಸಾಕಾಗುತ್ತೆ ಅಂತ ನನಗೆ ಗೊತ್ತಿಲ್ಲ.
ಇದರಲ್ಲಿ ಎಷ್ಟರ ಮಟ್ಟಿಗೆ ನೀವು ತೃಪ್ತಿ ಆಗ್ತೀರಿ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಸಂಸ್ಥೆಯ ಶ್ರಮ, ನಾವು ಇಟ್ಟ ಒಂದು ಮೊತ್ತ, ಅದನ್ನು ಸರಿಯಾದ ಜಾಗದಲ್ಲಿ ಸರಿಯಾದವರಿಗೆ ತಲುಪಬೇಕು ಅನ್ನೋದು ಉದ್ದೇಶದಲ್ಲಿ ಮೋಹನ್ ಆಳ್ವರು ಮತ್ತು ಅವರ ಟೀಮ್, ಅವರ ಎಂಟೈರ್ ಟೀಮ್ ರಾತ್ರಿ ಹಗಲು ಕೆಲಸ ಮಾಡಿ ಸುಮಾರು ಹಲವಾರು ದಿನಗಳಿಂದ ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಮೋಹನ್ ಆಳ್ವರೇ, ನಿಮಗೆ ಮತ್ತು ನಿಮ್ಮ ಎಲ್ಲ ಟೀಮಿಗೆ ನಾನು ಚಿರಋಣಿ ಆಗಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 1 ಕೋಟಿಯಿಂದ ಈಗ 1.5 ಕೋಟಿ ತಲುಪಿದೆ. ಇಲ್ಲಿ ನಾನು ಅವ್ರ ಹತ್ರ ಕೇಳಿದೆ, ಮೋಹನ್ ಆಳ್ವರು ಏನು ಮಾಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ, ಎಷ್ಟು ಕುಟುಂಬಕ್ಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿದಕ್ಕೆ 635 ಕುಟುಂಬಕ್ಕೆ ಈ ಸಲ ನಾವು ಸಿಲೆಕ್ಟ್ ಮಾಡಿದ್ದೇವೆ. 635 ಕುಟುಂಬಕ್ಕೆ 10,000, 25,000, 50,000, 1 ಲಕ್ಷದ ಥರ ಆ ಮೊತ್ತವನ್ನು ಮಾಡಿಕೊಂಡು ನಾನು ಮಾಡಿದ ಕೆಲಸದಲ್ಲಿ ನನಗೆ ಸಂತೋಷವಿದೆ, ನನಗೆ ಅದರ ಫಲ ಸಿಗುತ್ತದೆ ಅಂತ ಹೇಳಿ ನಿನ್ನೆ ಹೇಳಿದರು. ನಾನು ಯಾರಿಗೂ ಅನ್ಯಾಯ ಮಾಡಿದಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅದನ್ನು ಅಷ್ಟಾಗೆ ನಾನು ಅವರ ರಿಕ್ವೆಸ್ಟನ್ನು ಓದಿ ಅವರ ಕಷ್ಟ ಸುಖಗಳನ್ನು ನೋಡಿ ನಾನು ಅದರ ಪ್ರಕಾರ ಡಿವೈಡ್ ಮಾಡಿದ್ದೇನೆ ಅಂತ ನನಗೆ ತಿಳಿಸಿದರು. ಇದು ಅಪ್ಲಿಕೇಶನ್ ರಿಕ್ವೆಸ್ಟ್ ಕೂಡ ಪ್ರತಿ ವರ್ಷ ಜಾಸ್ತಿಯಾಗಿ ಬರ್ತದೆ. ಕರೆಗೆ ನಮಗೆ ಇವತ್ತು ಈ ಫಂಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬಂದು ನನಗೆ ಭಾಳ ಹತ್ತಿರಗೆ ಕರೆದು ಹೇಳಿದರು. ಯಾಕಂದರೆ ನಾನು ಇಲ್ಲಿ ಸ್ವಲ್ಪ ಇವತ್ತು ಬಂದ ಅಪ್ಲಿಕೇಶನ್ನು ನಾನು 135 ಅಪ್ಲಿಕೇಶನನ್ನು ಕೂಡ ಕನ್ಸಿಡರ್ ಮಾಡಿದ್ದೇನೆ. ಅದರಲ್ಲೂ ಖಂಡಿತ ಅವಶ್ಯಕತೆ ಇದೆ ಅವರಿಗೆ. ಸ್ವಲ್ಪ ಮೊತ್ತ ಜಾಸ್ತಿ ಆಗ್ಬೋದು, ಹಣ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಹೇಳಿದರು. ನಾನು ನಿಮಗೆ ಏನು ಸಂತೋಷ ಆಗುತ್ತೆ ಅದು ನನ್ನ ಸಂತೋಷ, ಎರಡನೇ ಮಾತೇ ಇಲ್ಲ. ನೀವು ಎಷ್ಟು ಜನಕ್ಕೆ, ಎಷ್ಟು ಕುಟುಂಬಕ್ಕೆ ನೀವು ಕೊಡ್ತಾ ಇದ್ದೀರಿ, ಅಷ್ಟು ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರ್ತದೆ, ನೀವು ಮುಂದುವರಿಸಿ ಅಂತ ನಾನು ಅವರಿಗೆ ಹೇಳಿದ್ದೇನೆ. ಬಹುಶಃ ಇವತ್ತು ಅವರು 135 ಜನಗೆ ಕೊನೆಗೆ ಬಂದ ಅಪ್ಲಿಕೇಶನನ್ನು ಇವತ್ತು ಸರಿಯಾಗಿ ಅವರಿಗೆ ಸ್ಕ್ರೂಟಿನಿ ಮಾಡಿದ್ದಾರೆ. ಬಟ್ ಇವತ್ತು ಅವರು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವ ಒಂದು ಭಾವನೆಯನ್ನು ನನ್ನ ಹತ್ರ ವ್ಯಕ್ತಪಡಿಸಿದರು. ನಾನು ಹೇಳಿದೆ, ಪರವಾಗಿಲ್ಲ, ಅದನ್ನು ನಾವು ಮನೆಗೆ ಮುಟ್ಟಿಸುವ ಕೆಲಸ ಮಾಡೋಣ, ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳಿದರು. 1 ವಾರದ ಒಳಗೆ ಪ್ರತಿ ಮನೆಗೆ ತಲುಪಿಸುವ ಜವಾಬ್ದಾರಿ ನನ್ನದು ಅಂತ ಆ ಜವಾಬ್ದಾರಿಯನ್ನು ಅವರೇ ತಗೊಂಡು ಖಂಡಿತ ಅದು ನಿಮ್ಮ ಮನೆಗೆ ತಲುಪಿಸಿ. ಇವತ್ತು ಯಾರಿಗಾದರೂ ಸಿಕ್ಕಿಲ್ಲ ಅಂತ ಹೇಳಿದರೆ ಅದು 1 ವಾರದೊಳಗೆ ನಿಮ್ಮ ಮನೆಗೆ ಚೆಕ್ ನಿಮ್ಮ ಮನೆಗೆ ತಲುಪ್ತದೆ ಅಂತ ಹೇಳಲಿಕ್ಕೆ ನಾನು ಈಚೆ ಪಡ್ತಾ ಇದ್ದೆ. ಇನ್ನೊಂದು, ಸುರೇಶಣ್ಣ ಮತ್ತು ಮೋಹನ್ ಆಳ್ವರು ನನ್ನ ಬಗ್ಗೆ ಬಹಳ ಹೇಳಿದರು, ನನ್ನ ಕುಟುಂಬದ ಬಗ್ಗೆನೂ ಹೇಳಿದರು. ನನ್ನ ಧರ್ಮಪತ್ನಿ ಆಶಾ ಇಂಥ ಕಾರ್ಯಕ್ರಮಕ್ಕೆ ಯಾವಾಗಲೂ ಮತ್ತೆ ಸಹಾಯ ಮಾಡಿ ಅಂತ ಹೇಳುವವಳೇ ವಿನ ಯಾವತ್ತೂ ನನಗೆ ಅವಳು ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಬಹುಶಃ ಅವಳ ಪ್ರೋತ್ಸಾಹ, ಅವಳ ಸಹಕಾರ, ನನ್ನ ಧರ್ಮಪತಿ ನನ್ನ ಜೊತೆಗೆ ಬಂದ ನೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎದುರು ಮಾತಾಡಿಕೊಂಡು ನನ್ನ ಒಂದು ಕಿಂಚಿತ ಸೇವೆ, ಅಳಿಲು ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶ ನನ್ನಲ್ಲಿ ಬಂತು. ಮುಂದಿನ ದಿನ ಇದನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಒಂದು ಉದ್ದೇಶ ನಾನು ಮನಸ್ಸಿನಲ್ಲಿ ಬಂದಾಗ ನನ್ನ ಮಗನ ಹತ್ರ ಕೇಳಿದೆ, ಗೌರವ್, ನೀನು ಹೋದ ವರ್ಷ ಕೂಡ ಬಂದಿರಲಿಲ್ಲ, ಪ್ರಕಾಶ್ ಅಭಿನಂದನ ಆ ವರ್ಷ ಕೂಡ ಬಂದಿಲ್ಲ, ಈ ವರ್ಷ ನನ್ನೊಟ್ಟಿಗೆ ಬರ್ತೀಯ? ಅವನ ಪಪ್ಪ, ನಾನು ಖಂಡಿತ ಬರಬೇಕು, ನನಗೆ ನೋಡಬೇಕು, ನಾನು ಬರ್ತೇನೆ ಅಂತೇಳಿ. ಅವನು ಕೂಡ ಮುಂದಿನ ದಿನದಲ್ಲಿ ನನ್ನ ಸಂಸ್ಥೆಯ ಸೇವೆ ಏನು ಅದು ಹೋಗ್ತಾ ಇದೆ, ಮಾಡ್ತಾ ಇದ್ದೇವೆ, ಮುಂದಿನ ದಿನದಲ್ಲಿ ಅವನಿಗೂ ಆ ಶಕ್ತಿ, ಪ್ರೇರಣೆ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕಿಂಚಿತ ಸೇವೆ ಬಹುಶಃ ತಮ್ಮ ಅವಶ್ಯಕತೆಗೆ ಇದು ಎಷ್ಟು ಉಪಯೋಗ ಆಗುತ್ತಂತೆ ಗೊತ್ತಿಲ್ಲ. ನಾನು ಈ ಮಾಡುವ ಕೆಲಸ ಯಾವ ಪ್ರಚಾರಕ್ಕಾಗಲ್ಲ, ಇದು ನನ್ನ ಸ್ವಂತ ಖುಷಿಗೆ, ಸ್ವಂತ ಸಂತೋಷಕ್ಕೆ ನಾನು ಮಾಡ್ತಾ ಇದ್ದೇನೆ, ನನ್ನ ತೃಪ್ತಿಗೆ ನಾನು ಮಾಡ್ತಾ ಇದ್ದೇನೆ. ಇದನ್ನು ನೀವು ಭಾಳ ಸಂತೋಷದಿಂದ ಸ್ವೀಕರಿಸಿ
ನಾನು, ನನ್ನ ಕುಟುಂಬ, ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿ ಕೂತಿರುವವರಿಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ. ಭಗವಂತನು ನಿಮಗೂ ಒಳ್ಳೆಯದು ಮಾಡಲಿ. ಮುಂದಿನ ದಿನದಲ್ಲಿ ನಿಮಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳುತ್ತಾ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಈ ಕೆಲಸವು ಮುಂದಿನ ದಿನದಲ್ಲಿ ಇದೇ ರೀತಿ ನಡೆದುಕೊಂಡು ಹೋಗುವ ಆ ಭಗವಂತನ ಪ್ರೇರಣೆ ಮತ್ತು ಶಕ್ತಿ ನನ್ನಕ್ಕೆ ಕೂಡ ಕೊಡಲಿ ಅಂತೇಳಿ ಮತ್ತೆ ಮತ್ತೆ ಭಗವಂತನಲ್ಲಿ ಪ್ರೀತಿಸಿ ಹಿರಿಯರು ಕೂತ್ಕೊಂಡ ನಿಮ್ಮ ಎಲ್ಲರಿಗೂ ಶಿರವನ್ನು ಬಾಗುತ್ತಾ ನಿಮ್ಮ ಕೃಪೆ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಹೇಳುತ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಯಾರಂದು ದುಡ್ಡು ಒಂಜಿ ಇತ್ತಂಡ ಯಾರಂದು ಎಡ್ಡ ಕೆಲಸಗೆ ಒಡ್ಡುನ ಮನಸ್ಸವು ಬೋಡು ದಯಾನಿ ಪಾತಿನ ಉಲ್ಲೇಖ ಮಲ್ತೊಂದೊಂದು ಪಂಡ ಪ್ರತಿ ವರ್ಷಲ ತನ್ನ ಪುಟ್ಟುದಿನ ಬುರ್ದ ಜನಕ್ಲಿಗೆ 1.5 ಕೋಟಿ ಮಿತಿ ಏರಿಕೆಂಡು ನಮ್ಮ ಮೋಕೆದ ಶ್ರೀ ಕೆ ಪ್ರಕಾಶ್ ಶೆಟ್ರ್ ದಯಮಲ್ಚೊಂದು ಜೋರಾದ ಕೈತಾಟಿದ ಆಶೀರ್ವಾದ ಸಣ್ಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರ ಸಂಸದರ ಸಾರಥಿಗಳು. ಒಂದೆರಡು ಶುಭ ಹಾರೈಕೆಯನ್ನ ವೇದಿಕೆ ಮುಂದೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮೆಲ್ಲ ಹಿರಿಯನರಾಗಿರ್ತಕ್ಕಂಥ ಪ್ರಕಾಶನ್ ಅವರೇ, ನಮಗೆಲ್ಲರಿಗೂ ಆದರಣೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸದಾನಂದ ಶೆಟ್ಟಿ ಅವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ಉದ್ಯಮಿಗಳಾಗಿರ್ತಕ್ಕಂಥ ಎ.ಜೆ. ಶೆಟ್ಟಿ ಅವರೇ, ಜಿಲ್ಲೆಯ ಮಾಜಿ ಸಚಿವರಾಗಿರ್ತಕ್ಕಂಥ ಅಭಯ್ ಚಂದ್ರ ಜೈನ್ ಅವರೇ, ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಮಿತ್ರರಾಗಿರ್ತಕ್ಕಂಥ ಐವನ್ ಡಿಸೋಜ್ ಅವರೇ, ಇಲ್ಲಿಯ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಶಶಿಕುಮಾರ್ ಅವರೇ, ಮಿತ್ರ ಗೌರವ್ ಅವರೇ, ನಮ್ಮೆಲ್ಲ ಹಿರಿಯರು, ಈ ಜಿಲ್ಲೆಗೆ ಸಾಂಸ್ಕೃತಿಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಪ್ರಕಾಶನನ ಅಭಿಮಾನಿ ಬಂಧುಗಳೇ, ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳೇ, ಮಾಧ್ಯಮದ ಮಿತ್ರರೇ, ವಿವೇಕಾನಂದರು ಬಹಳ ಸುಂದರವಾಗಿ ಮನುಷ್ಯನ ಜೀವನದ ಕಲ್ಪನೆಗಳನ್ನು ಇಡ್ತಾ ಭಗವಂತನ ಪೂಜೆ ಯಾವುದು ಅಂತ ವಿವರಣೆಯನ್ನು ಕೊಡ್ತಾರೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತನ ಪೂಜೆ ಮಾಡಿದರೆ ಅದು ಭಗವಂತನಿಗೆ ಸಲ್ಲುತ್ತೆ ಅಂತಿಲ್ಲ. ಆ ಪೂಜೆಯನ್ನು ಮಾಡಿದಾಗ ಅವನಲ್ಲಿರ್ತಕ್ಕಂಥ ಭಕ್ತಿಯ ಆಧಾರದಲ್ಲಿ ಅದು ಭಗವಂತನನ್ನು ಸೇರುತ್ತೆ. 16 ವ್ರತಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದರೆ ಭಗವಂತನಿಗೆ ತೃಪ್ತಿ ಆಗುತ್ತೆ ಅಂತ ಇಲ್ಲ. 16 ಸೇವೆಯನ್ನು ಕೊಟ್ಟು ಭಗವಂತನ ತೃಪ್ತಿ ಪಡಿಸಬಹುದು ಅನ್ನುವಂಥದ್ದು ಅದು ಭಗವಂತನಿಗೆ ಇಚ್ಛೆ ಇಡ್ತಕ್ಕಂಥದ್ದಲ್ಲ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕಣ್ಣೀರಲ್ಲಿದ್ದಾರೆ, ಆ ಕಣ್ಣೀರನ್ನು ಒರೆಸುವಂಥದ್ದು ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಪ್ರಕಾಶನ ಮಾಡ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ಹೇಳ್ತಾ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ. ಯಾರು ಜೀವನದಲ್ಲಿ ಕಷ್ಟದಲ್ಲಿ ಮುಂದೆ ಬರ್ತಾನೆ, ತನ್ನ ಕಷ್ಟದ ಜೀವನದ ಮಧ್ಯೆ ಬೆಳೀತಾನೆ, ಯಾರು ಕಷ್ಟವನ್ನು ಉಣ್ತಾ ಮೇಲಕ್ಕೆ ಹೋಗ್ತಾನೆ, ಅವನಿಗೆ ಕಷ್ಟದ ಜನರ ನೆನಪು ಅರಿವು ಇರುತ್ತದೆ. ಅಂತಹ ಕಷ್ಟದ ಜನರಿಗೆ ಸಹಕಾರ ಮಾಡ್ತಕ್ಕಂಥ ಗುಣ ಅದು ಪ್ರಕಾಶನಲ್ಲಿದೆ ಅಂತ ಹೇಳ್ತಾ ನಾನು ಬಹಳ 3-4 ವರ್ಷಗಳಿಂದ ಅವರ ಸಾಧನೆಗಳನ್ನು ನೋಡ್ಕೊಂಡು ಬಂದೆ. ಶಿವರಾಮ್ ಕಾರಂತರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಅದನ್ನು ವೀರೇಂದ್ರ ಹೆಗಡೆ ಅವರು ಯಾವಾಗಲೂ ಹೇಳ್ತಾರೆ, 50 ವರ್ಷದ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಆ ಕಾರ್ಯಕ್ರಮ ನೋಡಿ ಶಿವರಾಮ್ ಕಾರಂತರು ಹೇಳಿದ್ರಂತೆ, 50 ವರ್ಷ ಏನಿಲ್ಲ, 50 ವರ್ಷ ಅದರಷ್ಟಕ್ಕೆ ಆಗುತ್ತೆ. 50 ವರ್ಷ ಆಗ್ಲಿಕ್ಕೆ ಏನಿದೆ, ಸಾಧನೆ ಏನಿಲ್ಲ, 50 ವರ್ಷ ಆಗುತ್ತೆ. 50 ವರ್ಷ ಆಗಿದೆ, 50 ವರ್ಷ ಸಾಧನೆ ಇಲ್ಲ, 50 ವರ್ಷ ಆಗುತ್ತೆ. ಅವ ಸುಮ್ಮನೆ ಕೂತ್ರೆ 50 ವರ್ಷ ಆಗುತ್ತೆ. 50 ವರ್ಷ ಅವ ಏನು ಮಾಡಿದ, ಆ ಸಂಸ್ಥೆ ಏನು ಮಾಡಿದೆ ಅನ್ನುವುದು ಸಾಧನೆ ಆಗುತ್ತೆ. ನನಗೆ ಅನ್ನಿಸ್ತದೆ ಪ್ರಕಾಶನ 60 ವರ್ಷ ಇದೆಯಲ್ಲ, ಮುಂದಿನ 100 ವರ್ಷಗಳ ಗುರಿಯನ್ನು ತೋರಿಸಿದೆ, ದಾರಿಯನ್ನು ತೋರಿಸಿದೆ, 100 ಜನರ ಜೀವನವನ್ನು ಬೆಳಗಿಸಿದೆ. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ನಾನು ಬಹಳಷ್ಟು ಕೇಳಿದ್ದೇನೆ, ನಮ್ಮ ಜಿಲ್ಲೆಯಿಂದ ಉದ್ಯಮಿಗಳಾದವರಿಗೆ ಕೊರತೆ ಇಲ್ಲ. ಸಾವಿರಾರು ಕೋಟಿಯ ಶ್ರೀಮಂತರು ಇವತ್ತು ವಿದೇಶಗಳಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿದ್ರೆ ಅದು ನಮಗೆ ಹೆಮ್ಮೆ. ಆದರೆ ಅದರಲ್ಲಿರ್ತಕ್ಕಂಥ ಹೃದಯ ಶ್ರೀಮಂತಿಕೆ ಇರತಕ್ಕಂಥವ್ರು ಎಷ್ಟು ಅನ್ನುವಂಥದ್ದು ಪ್ರಾಮುಖ್ಯವಾಗಿರ್ತದೆ. ಇವತ್ತು ಆ ಶ್ರೀಮಂತಿಕೆಗಿಂತ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡದು. ಪ್ರಕಾಶನ ಎಷ್ಟು ಸಾವಿರ ಕೋಟಿ ದುಡಿದಿದ್ದಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಪ್ರಕಾಶನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಅದು ಈ ಜಿಲ್ಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಅತಿ ಹೆಚ್ಚು ದೊಡ್ಡ ದಾನವನ್ನು ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ.
ಕಳೆದ 3 ವರ್ಷದಲ್ಲಿ ವರ್ಷಕ್ಕೆ 1 ಕೋಟಿ ಕೊಡ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಆ 1 ಕೋಟಿ ಕೊಡಿದಾಗ ಮೋಹನ ಆಳ್ವರ ಮಾರ್ಗದರ್ಶನದಲ್ಲಿ ಗುರುತಿಸಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯರಲ್ಲ. ಯಾರು ನಿಜವಾಗಿರ್ತಕ್ಕಂಥ ಅರ್ಹರಿದ್ದಾರೆ, ಯಾರು ಫಲಾನುಭವಿಗಳಿದ್ದಾರೆ, ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಕಾಶನ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಈ ಜಿಲ್ಲೆಯಿಂದ ಯಾರೇ ಬೆಂಗಳೂರಿಗೆ ಹೋಗಿ ಪ್ರಕಾಶನಲ್ಲಿ ನಮ್ಮ ಸಂಸ್ಥೆಗೆ, ನಮ್ಮ ಕಟ್ಟಡಕ್ಕೆ ಹಣ ಕೊಡಿ ಅಂತ ಕೇಳಿದ್ರೆ ಅತಿ ಹೆಚ್ಚು ಹಣವನ್ನು ಕೊಟ್ಟು 1 ನಿಮಿಷವೂ ಕಾಯಿಸದೆ ಯಾರನ್ನೂ ಖಾಲಿ ಕೈಯಲ್ಲಿ ಕೊಡದೆ ಕಳಿಸಿದವರಿದ್ದರೆ ಅದು ಪ್ರಕಾಶನ. ಯಾರೇ ಕೇಳಿ ಇವತ್ತು ಯಾವುದೇ, ನಾನು ಹೇಳ್ಬೋದ್ರೆ ಬಂಟ ಸಮುದಾಯದ ಎಷ್ಟು ಕಟ್ಟಡಗಳಾಗ್ತಾ ಇದ್ದಾವೆ, ಎಲ್ಲ ಕಡೆ ಪ್ರಕಾಶನ ಕೋಟಿಗಿಂತ ಹೆಚ್ಚು ಕೊಟ್ಟವು. ಹೇಳಿದರೆ ರಾಮ ಯಾಕೆ ಆದರ್ಶ ಆದ? ರಾಮಾಯಣದಲ್ಲಿ ರಾಮನ ಶ್ರೇಷ್ಠತೆಯಷ್ಟೇ ಸೀತೆಯ ಶ್ರೇಷ್ಠತೆಯೂ ಇದೆ. ರಾಮನ ಆದರ್ಶ ವ್ಯಕ್ತಿತ್ವದ ಹಿಂದೆ ಸೀತೆಯ ಗುರುತಿದೆ. ಹಾಗಾಗಿ ಪ್ರಕಾಶನ ಜೊತೆ ಆಶಕ್ಕ ಇರೋದರಿಂದ ಆಶಕ್ಕ ಮತ್ತು ಆಶಕ್ಕನ ಮನಸ್ಸು ಅಂಥದ್ದೇ ಆಗಿರೋದ್ರಿಂದ ಪ್ರಕಾಶನ ಕೊಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ತಾ ಅವರನ್ನು ನಾನು ನೆನಪಿಸ್ತೇನೆ. ಅಭಿನಂದನೆಗಳು. ಒಂದು ಕತೆ ಹೇಳಿ ನಾನು ಮುಗಿಸ್ತೇನೆ. ರಾಮಾಯಣದಲ್ಲಿ ಲಂಕೆಯಲ್ಲಿ ರಾವಣನ ಸಂಹಾರ ಆಗುತ್ತೆ. ನಮಗೆ ರಾಜಕಾರಣಿಗಳಿಗೆ ಸ್ವಲ್ಪ ಹತ್ತಿರ ವಿಭೀಷಣ. ಯಾಕೆ ಹೇಳಿದ್ರೆ ಇದೇ ಜಗತ್ತಿನಲ್ಲಿ ಮೊದಲಿಗೆ ಪಕ್ಷಾಂತರವನ್ನು ತೋರಿಸಿದವ ವಿಭೀಷಣ. ರಾವಣನ ಪಾರ್ಟಿಯಿಂದ ರಾಮನ ಪಾರ್ಟಿಗೆ ಬಂದವ. ಹೀಗೆ ವಿಭೀಷಣ ಬರ್ತಾನೆ ರಾಮನ ಹತ್ರ, ನಮಸ್ಕಾರ ಮಾಡ್ತಾನೆ. ರಾಮ, ಈ ಸುಂದರವಾಗಿರ್ತಕ್ಕಂಥ ಲಂಕೆಯ ಅಧಿಪತಿಯಾಗಿರ್ತಕ್ಕಂಥ ರಾವಣನ ಸಂಹಾರ ಮಾಡಿದ್ದು ನೀನು ಯುದ್ಧ ಮಾಡಿ. ಹಾಗಾಗಿ ಲಂಕೆಯ ಅಧಿಪತ್ಯವನ್ನು ಪಡೆಯುವುದಕ್ಕೆ ಸಾಧಕ ಯಾರು, ಆ ಸಾಧನೆ ಯಾರಿಗೆ ಅಂತ ಕೇಳಿದ್ರೆ, ಆ ಜವಾಬ್ದಾರಿ, ಆ ಗುರುತರವಾಗಿರ್ತಕ್ಕಂಥ ಇದು ಯಾರಿಗೆ ಅಂತ ಹೇಳಿದ್ರೆ ರಾಮ ನಿನಗೆ. ಹಾಗಾಗಿ ಸ್ವರ್ಣಮಯವಾಗಿರ್ತಕ್ಕಂಥ ಲಂಕೆಯನ್ನು ನೀನು ಸ್ವೀಕಾರ ಮಾಡಬೇಕು, ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ಲಕ್ಷ್ಮಣನಿಗೆ ಅನಿಸ್ತದೆ 14 ವರ್ಷ ಆಯಿತು ಕಾಡಿಗೆ ಬಂದು. ಹೋದಾಗ ಇನ್ನು ಭರತ ಶತ್ರುಘ್ನ ಸ್ಥಾನ ಬಿಟ್ಟು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ. ಹಾಗಾಗಿ ಅಲ್ಲಿ ಹೋಗಿ ಜಗಳ ಮಾಡೋದಕ್ಕಿಂತ ಇಲ್ಲಿ ಸುಂದರವಾಗಿ ಸಿಕ್ಕಿದ್ದನ್ನು ಹಿಡ್ಕೊಳ್ಳೋದು ಒಳ್ಳೆಯದು ಅಂತ ಹೌದು ಅಂತ ಹೇಳ್ತಾನೆ. ಆಗ ರಾಮ ಬಹಳ ಸುಂದರವಾಗಿರ್ತಾನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಮತ್ತು ಹೆತ್ತ ನಾಡು ಇದೆಯಲ್ಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ರಾಮ ಹೇಳ್ತಾನೆ. ಆ ರಾಮನ ಆದರ್ಶವನ್ನು ಪಾಲಿಸಿದವರು ಯಾರು ಹೇಳಿದರೆ ಅದು ಪ್ರಕಾಶನ್. ನಾವು ಅಂತಹ ಪ್ರಕಾಶನ್ ನನಗೆ ಅಭಿನಂದನೆ ಸಲ್ಲಿಸ್ತೇನೆ ಇಡೀ ಜಿಲ್ಲೆಯ ಜನತೆ ಪರವಾಗಿ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ. ಗೌರವ ಅದನ್ನು ಮುಂದುವರಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಪ್ರಕಾಶನ್ನ, ನಿಮಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ, ಇಂತಹ ಸೇವೆಯನ್ನು ಮಾಡ್ತಕ್ಕಂಥ ಯೋಗ ಕೊಡಲಿ, ಇನ್ನಷ್ಟು ನೀವು ಶ್ರೀಮಂತರಾಗಿ. ನಮ್ಮೆಲ್ಲರ ಪ್ರಾರ್ಥನೆ ಏನು ಹೇಳಿದ್ರೆ ಭಗವಂತ ಇನ್ನಷ್ಟು ಹಣ ಕೊಡಲಿ, ಆ ಹಣ ಎಲ್ಲ ಸಮಾಜಕ್ಕೆ ಹರಿಯಲಿ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಚಿಂತನೆ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹರಿದು ಬರಲಿ ಭಗವಂತನ ಆಶೀರ್ವಾದ ಜೊತೆಗೆ. ಈ ಸಿಟಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಸಿಟಿಯಾಗಿ ನಮ್ಮೆಲ್ಲರ ಹೆಮ್ಮೆಯನ್ನು, ಜಿಲ್ಲೆಯ ಹೆಮ್ಮೆಯನ್ನು ಎತ್ತರಿಸಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೀನಿ ಅಂಥದ್ದು ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮಕ್ಕೆ ನನಗೆ ಹಿಂದೆ ಒಂದು ಫಂಕ್ಷನಲ್ಲಿ ಸಿಕ್ಕಾಗ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತಂದು ಕರೀಲಾಯಿತು. ಆಗ ನಾನು ಅಂದ್ಕೊಂಡೆ ವೇದಿಕೆ ಮೇಲೆ ಬರುವಂಥ ಸಂದರ್ಭದಲ್ಲಿ ಮೋಹನ ಆಳ್ವರು ಇದ್ದಾರೆ ಮತ್ತು ಬೇರೆಯವರು ಇರೋದೆಲ್ಲ ನೋಡಿಬಿಟ್ಟು ಮೋಸ್ಟ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೇನೋ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಾನು ಕಾಲೇಜಲ್ಲಿ ಓದಬೇಕಾದ್ರೆ BSc ಅಗ್ರಿಕಲ್ಚರ್ ಓದಿದ್ದು. ಆಗ ಜಿಂದಾಲ್ ಅಂತ ಒಂದು ಸಂಸ್ಥೆ ಇತ್ತು, ಇದೆ ಈಗನು. ಆ ಜಿಂದಾಲ್ ಸಂಸ್ಥೆಗೆ ಯಾರು ಮೆರಿಟ್ ಇರೋವಂಥ ವಿದ್ಯಾರ್ಥಿಗಳು ಒಂದು ಪತ್ರ ಬರೆದು ಹಾಕಿದರೆ ಅವ್ರಿಗೆ ಪ್ರತಿ ತಿಂಗಳು 700 ರೂಪಾಯಿ, 800 ರೂಪಾಯಿ, 900 ರೂಪಾಯಿ ಈ ಥರ ಕೊಡೋವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸಂಸ್ಥೆ ಬಗ್ಗೆ ಉಪಯೋಗ ಪಡ್ಕೊಂಡವ್ರಿಗೂ ಹೆಚ್ಚಿಗೆ ಗೊತ್ತಿಲ್ಲ, ಯಾರಿಗೆ ಅನುಕೂಲ ಮಾಡಿಕೊಡ್ತಿದ್ದೀವಿ ಅದು ಸಂಸ್ಥೆಗೂ ಗೊತ್ತಿಲ್ಲ. ಒಂದು ಮಾರ್ಕ್ಸ್ ಕಾರ್ಡ್ ಬೇಸಿಸ್ ಮೇಲೆ ಒಂದು ಸಂಸ್ಥೆಯ ಒಂದು ಅಡ್ಮಿಷನ್ ಲೆಟರು ಮತ್ತು ಕಾಲೇಜ್ ಸರ್ಟಿಫಿಕೇಟ್ ಮೇಲೆ 4 ವರ್ಷ ಡಿಗ್ರಿ ಇತ್ತು ಅಂತಂದರೆ 4 ವರ್ಷ ಪ್ರತಿ ತಿಂಗಳು 800, 900. ನಾನು ಹೇಳ್ತಿರೋದು 2000ರಿಂದ 2004 ಆ ಸಮಯದಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು. ಕೇಳಿದ್ದೆ, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ರೀತಿ ಮಾಡುವಂಥದ್ದನ್ನು ಇವತ್ತು ಸಾಕ್ಷಾತ್ ನೋಡಲಿಕ್ಕೆ ಸಿಗ್ತಾ ಇದೆ. ಸರ್, ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ, ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ತುಂಬ ಖುಷಿಯಾಗಿದೆ. ಇಂಥ ಹಲವಾರು ಕಾರ್ಯಕ್ರಮಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀಲಿ. ಇನ್ನೊಂದು, ಎಲ್ಲ ಕಡೆ ಸರ್ಕಾರ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲಿ ಸರ್ಕಾರ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಸಮಾಜದ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿಗಳು ರೀಚ್ ಆದರೆ ನಿಜವಾಗ್ಲೂ ನಮ್ಮ ಭಾರತದ ಸಂಸ್ಕೃತಿ ಏನಿದೆ ಅದನ್ನು ಪ್ರತಿಯೊಬ್ಬರಲ್ಲೂ ಎತ್ತಿಡಿಯುವಂಥ ಕೆಲಸ ಇಂಥವರಿಂದ ಆಗಲಿ ಅಂತ ನಾನಾದರೂ ಆ ದೇವರಲ್ಲಿ ಪ್ರಾರ್ಥನೆ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಧನ್ಯವಾದಗಳು ಎನ್ ಶಶಿಕುಮಾರ್ ಸರ್ ಅವರಿಗೆ. ಹಾಗೆ ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇವರ ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿದ್ದಾರೆ
BV ಕಾರಂತ್ ಅವರ ಗರಡಿಯಲ್ಲಿ ಪಳಗಿ ನಾವೆಲ್ಲರೂ ನೋಡಿದಂತ ಬಿಗ್ ಬಾಸ್ ನಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡು 2019 ಇಸವಿಯಲ್ಲಿ ಈ ಮೈದಾನದಲ್ಲಿ ನಡೆದಂತ ಪ್ರಕಾಶಾಭಿನಂದನ ಒಂದು ಅದ್ದೂರಿ ಕಾರ್ಯಕ್ರಮದ ಎಲ್ಲ ರಂಗ ವಿನ್ಯಾಸ ಪರಿಕಲ್ಪನೆ ಹಾಗೆ ಅದಕ್ಕೊಂದು ವಿಶೇಷವಾದ ಚಿತ್ರಣವನ್ನು ಕೊಟ್ಟಂತ ಅದ್ಭುತ ಅವರ ವಿನ್ಯಾಸಕ ಹಾಗೆ ನಾವೆಲ್ಲರೂ ನೋಡಿರುವಂತವರ ಚಿತ್ರರಂಗದ ನಮ್ಮ ನೆಚ್ಚಿನ ನಟರಾದಂತ ಯಶ್ ಇವರ ಮದುವೆಯಿಂದ ಹಿಡಿದು ನಮ್ಮ ಗೌರವಣ್ಣನ ಮದುವೆ ಎಲ್ಲ ಒಂದು ವಿನ್ಯಾಸವನ್ನ ಬಹಳಷ್ಟು ಅದ್ಭುತವಾಗಿ ಮಾಡುವಂತವರ ಈವೆಂಟ್ ಪ್ಲಾನರ್ ಎನ್ನುವಂತ ಹೆಗಳ್ತಿ ಇರುವವರು ಹಾಗೆ ನಾವೆಲ್ಲರೂ ನೋಡಿದಂತ ಹಲವಾರು ಕನ್ನಡ ಚಿತ್ರದಲ್ಲಿ ಅದ್ಭುತ ನಟರಾಗಿ ಮಿಂಚಿ ಅಷ್ಟೇ ಅಲ್ಲದೆ ತನ್ನ ಅದ್ಭುತವಾದಂತ ಕಂಠಸುರಿಯಲ್ಲಿ ಸಾವಿರಾರು ಒಂದು ಧ್ವನಿಸುಳಿಯನ್ನ ನೀಡಿರುವಂತ ಅದ್ಭುತ ಗಾಯಕರು, ಅದ್ಭುತ ಒಂದು ನಮ್ಮ ವಾಯ್ಸ್ ಓವರ್ ಅನ್ನ ಕೊಡುವಂತ ಅದ್ಭುತ ವಾಯ್ಸ್ ಇರುವಂತ ವ್ಯಕ್ತಿ ಕೂಡ ಹೌದು. ಹಾಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ನಾವು ನೋಡಿದ್ದೇವೆ, ಹಾಗೆ ನಿರೂಪಣೆಯಲ್ಲಿ ಕೂಡ ನಾವು ನೋಡಿದ್ದೇವೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ, ಅರುಣ್ ಸಾಗರ್ ಅವರಿಗೆ ತಿಳಿಯದ ವಿಚಾರ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ವಿಶೇಷ ಆಹ್ವಾನಿತರಾಗಿದ್ದಾರೆ ಅರುಣ್ ಸಾಗರ್. ಒಂದೆರಡು ಶುಭ ಹಾರೈಕೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ಕೂಡ ವಿನಂತಿಸ್ತಾ ಇದ್ದೇನೆ. ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎಂದೆಣಿಸಯ್ಯ ಅಂತ ಬಸವಣ್ಣವರು ಹೇಳ್ತಾರೆ. ಯಾವ ಮನುಷ್ಯ ತನ್ನ ಮನುಷ್ಯ ಕುಲವನ್ನು ನಾವೆಲ್ಲ ಒಂದು ಅಂದುಕೊಳ್ತಾನೋ ಆಗ ಒಂದು ಒಳ್ಳೆಯ ವೈಬ್ರೇಷನ್ ಶುರುವಾಗುತ್ತಂತೆ. ಅಂಥ ವೈಬ್ರೇಷನ್ ಇವತ್ತು ಇಲ್ಲಿದೆ. ಪ್ರಕಾಶಣ್ಣ ಅವರ ಸ್ನೇಹ ಶುರುವಾಗಿದ್ದು ನನಗೆ ಈ ಒಂದು 5 ವರ್ಷದಲ್ಲಿ. ಆದರೆ ಅದೊಂದು ಥರ ಬಹಳ ದೊಡ್ಡ ಸ್ನೇಹದ ಥರ ಬೆರೀತಾ ಹೋಯ್ತು. ಯಾಕೆ ಪ್ರಕಾಶಣ್ಣ ಅವ್ರನ್ನ ನೋಡಿದಾಗ ಒಬ್ಬ ವ್ಯಕ್ತಿಯಾಗಿ ಮತ್ತು ಅವರ ವ್ಯಕ್ತಿತ್ವ, ನಾವೆಲ್ಲರೂ ವ್ಯಕ್ತಿಗಳಾಗಿದ್ದೇವೆ, ಆದರೆ ನಮ್ಮ ವ್ಯಕ್ತಿತ್ವ ಒಂದಿದೆಯಲ್ಲ ಅದು ಒಂದು ಬೆಳಕಾಗಿ ಕಂಡ್ರೆ ಪ್ರಕಾಶಣ್ಣನ ಥರ ಕಾಣಿಸುತ್ತೆ. ಯಾಕೆ ಅಂದರೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿ ಹತ್ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತ ನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ಪಶು ಅಂತ. ಅಂದರೆ ನಿಮ್ಮೊಳಗೆ ಒಂದು ಮಗುವಿನ ಮುಗ್ಧತೆ ಇದ್ದರೆ ನಿಜವಾದ ಮಾನವ ಆಗ್ತಾನೆ ಅಂತ ಕುವೆಂಪು ಹೇಳ್ತಾರೆ. ಆ ಥರದ ನಿಜವಾದ ಮಾನವನಾಗುವ ಕಡೆಗೆ ನಡೀತಾ ಮನುಷ್ಯ ಕುಲಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಬೆಳೆದಂಥ ವ್ಯಕ್ತಿ ನಮ್ಮ ಪ್ರಕಾಶಣ್ಣ ಅವರು. ಪ್ರಕಾಶಣ್ಣ ಅವ್ರನ್ನ ನೋಡಿದಾಗ ಬಹಳ ಖುಷಿಯಾಗೋದು ಏನು ಅಂದರೆ, ನಾನು ಕೆಲಸಗಳನ್ನು ಮಾಡ್ತೇನೆ ಕಲಾ ನಿರ್ದೇಶಕನಾಗಿ, ನನ್ನ ಜೊತೆನೂ ಕೆಲಸಗಾರ ಇರ್ತಾರೆ. ಪ್ರಕಾಶಣ್ಣ ತಾನು ಮಾಡುವ ಕೆಲಸದೊಂದಿಗೆ ಕೆಲಸ ಮಾಡುವ ಸಾವಿರಾರು ಜನರಿಗೆ ಅವಕಾಶವನ್ನು ಕೊಡೋದಿದೆಯಲ್ಲ, ಅದನ್ನು ದೇವರು, ಅವಕಾಶ ಅನ್ನುವಂಥದ್ದನ್ನು ದೊಡ್ಡವರು ಹೇಳ್ತಾರೆ ದೇವರು ಅಂತ. ಆ ದೇವರನ್ನು ಸೃಷ್ಟಿ ಮಾಡ್ತಾರೆ. ಯಾರನ್ನ? ತಾವು ಶುರು ಮಾಡುವಂಥ ಉದ್ದಿಮೆಯ ಮೂಲಕ ಒಬ್ಬ ವ್ಯಕ್ತಿಗೆ ಬೆವರು ಸುರಿಸಿ ದುಡಿಯುವುದನ್ನು ಕಳಿಸ್ತಾ, ಅವನಿಗೊಂದು ಶಿಸ್ತನ್ನು ಕಳಿಸ್ತಾ, ಅದರ ಜೊತೆಗೆ ತಾನು ಬದುಕನ್ನು ಹಸನವಾಗಿ ಒಳ್ಳೆಯದಾಗಿ ಹ್ಯಾಕ್ ಬದುಕಬೇಕು ಅಂತ ತೋರಿಸ್ತಾರೆ ನಮ್ಮ ಪ್ರಕಾಶಣ್ಣ. ಯಾಕೆಂದರೆ ಪ್ರಕಾಶಣ್ಣ ಅವ್ರನ್ನ ಈ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಬಂದಿದ್ದ ನನ್ನ ಈ 5 ವರ್ಷದಲ್ಲಿ ನನಗೆ 5 ವರ್ಷ ಅಂತ ಅನಿಸ್ತಾ ಇಲ್ಲ. ನಾನು ಬಹಳ ಹಳೆಯ ಗೆಳೆಯನ ಥರ ಅವ್ರಿಗೆ ಕಾಣಿಸ್ತೀನಿ, ತಮ್ಮನ ಹಾಗೆ ಕಾಣಿಸ್ತೀನಿ. ಶೇಣಿ ಗೋಪಾಲಕೃಷ್ಣ ಭಟ್ರು ಒಂದು ಮಾತು ಹೇಳ್ತಾರೆ, ಸಿದ್ಧಿ ಮತ್ತು ಪ್ರಸಿದ್ಧಿ ಅಂತ. ಸಿದ್ಧಿ ಅಂದರೆ ಸಾಧನೆ ಮಾಡದವನು ಸಾಧಕನಾಗಿರ್ತಾನೆ. ಪ್ರಸಿದ್ಧಿ ಅಂದರೆ ಏನೂ ಮಾಡದೇ ಪ್ರಸಿದ್ಧರಾದವರು ಇದ್ದಾರೆ ನಮ್ಮ ಈ ದೇಶದಲ್ಲಿ, ನಮ್ಮ ಈ ರಾಜ್ಯದಲ್ಲಿ ಅಥವಾ ಮಂಗಳೂರಿನಲ್ಲಿ, ಎಲ್ಲ ಕಡೆ ಇದ್ದಾರೆ. ಆದರೆ ಸಿದ್ಧಿ ಮತ್ತು ಪ್ರಸಿದ್ಧಿ ಎರಡೂ ಒಟ್ಟಿಗೆ ಇರೋದಿದೆಯಲ್ಲ, ಅದು ಬಹಳ ಕಷ್ಟವಾದಂಥದ್ದು. ಸಾಧಕರೆಲ್ಲರೂ ಪ್ರಸಿದ್ಧರಾಗಿಲ್ಲ, ಪ್ರಸಿದ್ಧರಾದವರೆಲ್ಲರೂ ಸಾಧಕರಾಗಿಲ್ಲ. ಆದರೆ ಪ್ರಕಾಶಣ್ಣ ಸಾಧಕರೂ ಹೌದು, ಪ್ರಸಿದ್ಧರೂ ಹೌದು. ಆದ್ದರಿಂದ ಅವರ ಇಂಥ ಕಾಯಕ ಯಾವತ್ತೂ ಮುಂದುವರಿತಾನೇ ಇರಲಿ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವ ಹಾಗೆ ಇಲ್ಲಿ ಕೂತಿರುವಂಥ ಎಲ್ಲ ಹಣತೆಗಳಿಗೆ ದೀಪವನ್ನು ಹಚ್ಚುತ್ತಾ ಇಂಥ ಒಂದು ಜೀವಗಳಿಗೆ ಜೀವನವನ್ನು ಕೊಡ್ತಾ
ಬೆಳಗ್ತಾ ಇರುವಂಥ ನಿಮ್ಮ ಈ ಕೆಲಸಕ್ಕೆ ನಿಜವಾಗಲೂ ನಮ್ಮೆಲ್ಲರ ದೊಡ್ಡ ಸಲಾಂ. ಬಸವಣ್ಣ ಅವರ ಕೊನೆಯ ಒಂದು ವಚನವನ್ನು ಹೇಳಿ ಮುಗಿಸ್ತೇನೆ. ಬಯಲ ರೂಪ ಮಾಡಬಲ್ಲ ಆತನೇ ಶರಣ, ಆ ರೂಪ ಬಯಲ ಮಾಡಬಲ್ಲ ಆತನೇ ಲಿಂಗಾನುಭವಿ. ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರೆ ಹೊಂಟೆ. ಅಣ್ಣ, ನಿಮಗೆ ದೊಡ್ಡ ಸಲಾಂ. ಧನ್ಯವಾದಗಳು ಅರುಣ್ ಸಾಗರ್ ಅವರಿಗೆ. ಹಾಗೆ ಸಭಾ ಸಂಪ್ರದಾಯದಂತೆ ಕಾರ್ಯಕ್ರಮದ ಕೊನೆಗೆ ನಾವು ಬರ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರ ಗಮನಕ್ಕೆ, ಯಾರೆಲ್ಲ ಸಹಾಯಹಸ್ತವನ್ನ ಸ್ವೀಕರಿಸಲಿಕ್ಕಿದ್ದೀರೋ ಅಲ್ಲಿ ಕೌಂಟರ್ ಇದೆ, ಅಲ್ಲಿ ವ್ಯವಸ್ಥಿತವಾಗಿ ಡಾಕ್ಟರ್ ಮೋಹನ್ ಆಳ್ವ ಇವರ ನೇತೃತ್ವದೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹಾಗಾಗಿ ಕೌಂಟರ್ ಅಲ್ಲಿ ಹೋಗಿ ತಮ್ಮ ಪರಿಚಯವನ್ನ ಹೇಳಿ ತಮ್ಮ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ತಯಾರಾಗಿದೆ, ತಮಗೆಲ್ಲಿ ಏನು ಕಷ್ಟ ಆಗುವುದಿಲ್ಲ. ಹಾಗಾಗಿ ಎಲ್ಲರೂ ಆ ಕೌಂಟರ್ನತ್ತ ಧಾವಿಸಿ ಆ ಮೊತ್ತವನ್ನ ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಸಭಾ ಸಂಪ್ರದಾಯದಂತೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಸಲ್ಲಿಸುತ್ತಾ